ध्यायाणं नमो उवध्यायाणं नमो लोये सव्वसाहुनं ಪಂಚಪರಮೇಶ್ವರಿಗೆ ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜಿನ್ವಾಣಿ ಮಾತಿಗೆ ನನ್ನ ಅನಂತ ಅನಂತ ವಂದನೆ ಹಾಗೂ ಸಮಸ್ತ ಸಾಧರ್ಮಗಳಿಗೆಲ್ಲರಿಗೂ ಜೈ ಜಿನೇಂದ್ರ. ಇವತ್ತು ಭಾವನೆಯ ಪ್ರಕಾರ ಅವಶ್ಯಕ ಇದು ಮಾರ್ಗ ಪ್ರಭಾವ. ಅದಕ್ಕೆ ನಾವು ಏನು ಹೇಳಿದ್ವಿ ರೀ, ಮಾರ್ಗ ಪ್ರಭಾವನೆಯಲ್ಲಿ ನಾವು ಸನ್ಮಾರ್ಗ ಪ್ರಭಾವನೆ ಅಂತ ಹೇಳಿದ್ವಿ. ಅದೇ ಇಲ್ಲ, ಯಾಕಂದರೆ ಮಾರ್ಗ ಪ್ರಭಾವನೆಯನ್ನು ಮಾಡೋರು ಜಗದಲ್ಲಿ ಬೇಕಾದ ಜನ ಇದ್ದಾರೆ. ಎಂಥ ಮಾರ್ಗ? ಕುಮಾರ್ಗ, ಸಂಸಾರದ ಮಾರ್ಗ ಬೋಧ ಕೊಡೋಕೆ ಬೇಕಾದ ಜನ ಸಿಗ್ತಾರ ಇಲ್ಲ. ಆದರೆ ಸನ್ಮಾರ್ಗ ಅಂದರೆ ಸಮ್ಯಕ್ತ ಸಹಿತ ಮಾರ್ಗವನ್ನು, ರತ್ನತ್ರಯ ಪಡೆದುಕೊಳ್ಳೋ ಮಾರ್ಗವನ್ನು ತೋರಿಸೋರು ಬಹಳ ಖಚಿತ. ಹೌದಾ? ಆದರೆ ಈಗ ಸಮ್ಯಕ್ ದರ್ಶನ ಜ್ಞಾನ ಪ್ರಾಪ್ತತೆ ಹಾಗೂ ಸಮಸ್ತ ಜೀವರಾಶಿಗಳಿಗೆ ಸುಖದ ಮಾರ್ಗವನ್ನು ತೋರಿಸುವಂಥವರು ಮೊದಲನೇದವರು ಯಾರು ರೀ? ಅಂದರೆ ತೀರ್ಥಂಕರ ಅನ್ನೋದು. ಹಾಂ, ಅವರಿಂದ ಅನಂತ ಪರಮೇಶ್ವರರು. ಯಾಕಂದರೆ 24 ತೀರ್ಥಂಕರರು ಹೇಳಿದ್ದಾರ. ಮತ್ತು ನಮಗೇನಾಗಿದೆ ರೀ, ಈಗ ನಾವು ಮಹಾವೀರ ಸ್ವಾಮಿ ಶಾಸನದಲ್ಲಿದ್ದೀವಿ. ಅವರಿಂದ ಈಗ ನಮ್ಗೆ ಧರ್ಮ ಬಂದಿದ್ದೀವಿ. ಹಾಂ, ಎಲ್ಲರೂ ಬಂದರು. ಈ ಥರ ಮೊದಲ ಗುರು ಮಾರ್ಗ ಸನ್ಮಾರ್ಗವನ್ನು ತೋರಿಸಿದವರು ಯಾರಪ್ಪ ಅಂದರೆ ಅನಂತ ಪ್ರಭು ಮೊದಲೇದವರು. ಈಗ ಇಲ್ಲಿ ಸನ್ಮಾರ್ಗ ಪ್ರಭಾವನೆಯ ಸಲುವಾಗಿ ಬೆಳಗ್ಗೆ ಹೇಳಿರೋ ವಿಷಯವನ್ನೇ ತಗೊಂಡಾಕತ್ತಾರೆ ಅವರು ಅಂತ ಅದೇ ವಿಷಯ ಹೇಳ್ತಿದ್ದೀನಿ. ಇಲ್ಲಿನ ಹೇಳ್ತಾರೆ ಅಂದರೆ ಯಾರು ಈ ಪ್ರಭಾವನೆ ಸನ್ಮಾರ್ಗ ಪ್ರಭಾವನೆಯ 15ನೇ ಭಾವನೆಯನ್ನು ಇಲ್ಲಿ ಸನ್ಮಾರ್ಗ ಎಂದರೆ ಮೋಕ್ಷ ಮಾರ್ಗದ ಸತ್ಯಾರ್ಥದ ಮಾರ್ಗದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅದನ್ನು ಪ್ರಕಟ ಮಾಡ್ತಾರಲ್ಲ, ಅದು ಸನ್ಮಾರ್ಗ ಪ್ರಭಾವನೆ ಮಾಡೋದು. ಮಾರ್ಗ ಇದೆ ರೀ, ಮಾರ್ಗ ಇದ್ರೆ ಪ್ರಭಾವನೆ ಅಂದರೆ ತೋರಿಸಿಕೊಡ್ಬೇಕು ನಮಗೆ. ಮಾರ್ಗ ಅಂತೂ ಇದ್ದೇ ಇದಾವಲ್ಲ, ಹೌದಾ ಇಲ್ಲ? ಆದರೆ ತೋರಿಸ್ಕೊಡೋರೊಬ್ರು ಬೇಕಲ್ಲ. ಇದು ಈ ಥರ ಇದೆ, ಇಲ್ಲಿಂದ ಹೋದರೆ ನಿಮಗೆ ಶಾಶ್ವತ ಸುಖ ಸಿಗ್ತಿದೆ, ಈ ಥರ ಎಲ್ಲ ಹೇಳಬೇಕಂದ್ರೆ ನಮಗೆ ಮೊದಲನೇದಂದರೆ ವಿತರಾಗ ದೇವ ಅಂದರೆ ಅರ್ಹಂತ ಪರಮೇಶ್ವರಿ. 8 ಪ್ರಾತಿಹಾರ್ಯದಲ್ಲಿ ದಿವ್ಯ ಧ್ವನಿ ಅನ್ನೋದೊಂದು ಇದೆ ಅಲ್ಲ, ಆ ದಿವ್ಯ ಧ್ವನಿಯ ಮೂಲಕ ನಮಗೆಲ್ಲರಿಗೂ ಉಪದೇಶ ಕೊಟ್ಟಿದ್ದಾರೆ. ಎಂಥದಂದರೆ ಶಾಶ್ವತ ನಿರಾಕುಲ ಸುಖ ಶಾಂತಿಯ ಮಾರ್ಗ ಅಂದರೆ ಅದು ಮೋಕ್ಷ ಇದೆ ರೀ. ಮೋಕ್ಷದಲ್ಲಿ ಸುಖ ಹೇಗಿದೆ ರೀ? ನಿರಾಕುಲ ಇದೆ, ಆಕುಲತಾ ರಹಿತ ಇದೆ, ಶಾಶ್ವತ ಇದೆ ರೀ. ಅಲ್ಲಿ ಸುಖ ಹೇಗಿದೆ? ಶಾಶ್ವತ ಇದೆ ರೀ. ಒಂದು ಸಲ ಅಲ್ಲಿ ಹೋಗ್ಬಿಟ್ರೆ ಸಾಕು, ಆ ಮಾರ್ಗ ಸುಖದ ಮಾರ್ಗ ಇದೆ. ಹಾಗಾದರೆ ಇಲ್ಲಿ ಸಂಸಾರದಲ್ಲಿ ಕೂಡ ನಾವು ಅಂತೀವಲ್ಲ, ಓ ಭಾಗ್ಯಶಾಲಿ ಇದ್ದೀರಿ, ದುಡ್ಡಿದೆ, ಗಂಡ ಪ್ರೀತಿ ಇದ್ದಾನ, ಆಮೇಲೆ ಮಕ್ಕಳಿದ್ದಾರ, ಎಲ್ಲ ನಿಮ್ಮ ಮಾತು ಕೇಳ್ತಾರ, ವಾಸ್ತು ಕ್ಷೇತ್ರ ಪಾತ್ರೆ ದಾಸ ದಾಸಿ ನಿಮ್ಮ ಮನೆಯ ತುಂಬ ಎಲ್ಲರಿಗೂ ನೀವು ಭಾಗ್ಯ. ಅದಕ್ಕೆ ಭಾಗ್ಯ ಅನ್ನಲಿಲ್ಲ ರೀ. ಯಾಕಂದರೆ ಅದೆಲ್ಲ ಹಿಂಗಿದೆ, ಬದಲಾವಣೆ ಆಗೋದಾಗ್ತಿರ್ತದೆ. ಹೌದಾ ರೀ? ನಮಗೆ ಗಂಡ ಭಾಳ ಪ್ರೀತಿ ಮಾಡ್ತಾರ, ಎಲ್ಲ ನಮ್ಮ ಮಾತು ಕೇಳ್ತಾರ. ಒಂದು ಸಮಯದಲ್ಲಿ ಮತ್ತೆ ಅವ್ರು ಹಿಂಗೆ ಆಗ್ಬಿಡ್ತಾರ, ಮತ್ತು ನಮ್ಗೆ ಅವಾಗ ದುಃಖ ಆಗ್ತಿದೆ. ಮಕ್ಕಳು ಆ ಥರ ಮಾಡ್ತಾರೆ. ಒಂದು ವಸ್ತು ನಮಗೆ ಹಿಡಿಸ್ತಿದೆ ರೀ, ಆದರೆ ಆ ವಸ್ತು ಕೂಡ ನಮಗೆ ಭಾಳ ತಲೆ ಹಿಡಿಸ್ತಿದೆ. ಹೇಗಿದೆ? ಒಂದು ಊಟ ತಗೊಳ್ಳೋಣ, ಅದು ಊಟ ಮಾಡ್ತಾ ಮಾಡ್ತಾ ಅದನ್ನೇ ಊಟ ಮಾಡ್ತೀವಿ, ಸುಖ ಅನ್ನಿಸ್ತಿದೆ ಅಂತ. ನಮಗೆ ರೊಟ್ಟಿ ಅಂದರೆ ಪ್ರೀತಿ ರೀ, ಗೋಧಿ ಪಾಯಸ ಅಂದರೆ ಪ್ರೀತಿ ರೀ, ಎಷ್ಟು ತಿಂತೀರಿ? ಅದಕ್ಕೆ ಅದು ಶಾಶ್ವತ ಸುಖ ಕೊಡೋದು. ಹಾಗಾದರೆ ಇದೇನಿದೆಯಲ್ಲ, ಅವಶ್ಯವಾಗಿ ನಮ್ಗೆ ಸುಖ ತಂದು ಕೊಡೋದು ಯಾಕಂದರೆ ಸನ್ಮಾರ್ಗ, ಮುಕ್ತಿ ಮಾರ್ಗ, ನಿರಾಕುಲ ಕಡೆಗೆ. ಇದ್ರದ್ದು ಏನು ಮಾಡಬೇಕಾಗಿದೆ? ನಾವು ಪ್ರಭಾವನೆ ಮಾಡಬೇಕಾಗಿದೆ. ನಮ್ಮ ಸ್ವಾಧ್ಯಾಯದಲ್ಲಿ ಒಂದೊಂದು ಸಲ ನಾವು ಹೇಳ್ಬಿಡ್ತೀವಿ, ನಾವು ನೀವೆಲ್ಲರೂ ಜೈನ ಧರ್ಮವನ್ನು ಬೆಳೆಸೋಣ, ಉಳಿಸೋಣ, ಪ್ರಭಾವನೆ ಮಾಡೋಣ. ನಾವೆಲ್ಲ ಮಾಡಬೇಕಲ್ಲ. ಈಗ ಸಾಮಾನ್ಯ ನೋಡ್ರಿ, ನೀವು ಇಷ್ಟೆಲ್ಲರೂ ಜನ ಕೂತ್ಕೊಂಡು ಬೆಳೆಸ್ತೀರಿ, ಇದು ಪ್ರಭಾವನೆ ಇದೆ ಇಲ್ಲ? ಹಾಂ, ಮತ್ತು ಇವ್ರೇನು ಕೆಲಸ ಮಾಡ್ತಿದ್ದಾರೆ, ಇದು ಪ್ರಭಾವನೆ ಇದೆ. ಎಷ್ಟು ಜನ ನೋಡ್ತಾರ, ಓ ತೀರ್ಥಾಳದಲ್ಲಿ ಈ ಥರ ವೈಭವ ನಡೆದಿದೆ ಅಂತ ಬರ್ತಿದೆ ಇಲ್ಲ. ಆಮೇಲೆ ಇದೇ ಥರ ನಮಗೆ ಮೊದಲನೇದಂತಂದರೆ ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜಿನವಾಣಿಯ ಸಲುವಾಗಿ ನಾವು ಪ್ರಭಾವನೆ ಮಾಡಬೇಕಾಗಿದೆ. ಹೌದಾ? ಈ ಥರ ಪ್ರಭಾವನೆ ಅಂತಂದರೆ ಹೇಗೆ? ದೇವರದು ಅನಂತ ಪ್ರಭುಗಳ ಪಂಚಪರಮೇಶ್ವರಿಗಳ ಸ್ವರೂಪವನ್ನು ಹೇಳೋದು,
ನಿಜವಾದ ದೇವರ ಸ್ವರೂಪವನ್ನು ಹೇಳೋದು. ಯಾವ ದೇವನು ನಮಗೇನನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಏನನ್ನು ತಗೊಳಕ್ಕೂ ಸಾಧ್ಯ ಇಲ್ಲ, ಅವರು ನಮಗೆ ಆಶೀರ್ವಾದ ಮಾಡೋದಿಲ್ಲ, ಮತ್ತು ಶಾಪ ಕೂಡ ಹಾಕೋದಿಲ್ಲ. ಹಾಕ್ತಾರ? ಹಾಗಿದ್ರೆ ನೋಡ್ರಿ, ಅವ್ರನ್ನ ತಗೊಂಡು ಎತ್ಕೊಂಡು ಹೋಗ್ಬಿಡ್ತಾರ. ಆವಾಗ ಅವ್ರೇನು ತಗೊಂಡು ಹೋಗೋವನಿಗೆ ಶಿಕ್ಷೆ ಕೊಡ್ತಾರ? ನೀ ಏನು ಮಾಡ್ತೀಯ, ನೀನೇ ಕಟ್ಕೋತೀಯ ಆಯ್ತಂತಾರೆ, ಸುಮ್ಮನೆ ಹೋಗ್ಬಿಡ್ತಾರ. ಹೌದಾ ಇಲ್ಲ? ಹಾಂ. ಈ ಥರ ನಮ್ಮ ದೇವ ಇದಾನ, ಅಪೇಕ್ಷೆ ಇಲ್ಲ. ಮತ್ತು ಹೇಗಿದಾನ? 18 ದೋಷದಿಂದ ರಹಿತ, ವೀತರಾಗ, ಸರ್ವಜ್ಞ, ಹಿತೋಪದೇಶಿ ಇದ್ದಾರೆ. ಹೌದಾ? ಬೇಕಾ ಬೇಡ ರೀ? ಅಂದರೆ ಅವರ ಸ್ವರೂಪ ಹೇಗಿದೆ? ಆಮೇಲೆ ಅವರೇ ಮಾಡ್ತಾರ, ಅವರೇ ಕೊಡ್ತಾರ, ಅವರೇ ತಗೋತಾರ. ಅಂದರೆ ಕರೋನಾ ಬಂತ, ಇಡೀ ವಿಶ್ವ ಪೃಥ್ವಿಯನ್ನೇ ತನ್ನ ಮುಷ್ಟಿಯಲ್ಲಿ ತಗೊಂಡು ಬೇಕಾದಾಗೆ ಹಾಗೆ ಕಾರ್ಯ ಮಾಡಿದ. ಎಷ್ಟು ಜನರು ಅದರಲ್ಲಿ ಹೋದರು. ಇರಲಿ, ಅದು ನಿಮಿತ್ತ ನೈಮಿತ್ತಿಕದಿಂದ ಅವರ ಆಯುಕರ್ಮ ಮುಗೀತು, ಅದೇ ವಿಧದಿಂದ ಇತ್ತು, ಎಲ್ಲ ಒಪ್ಕೊಳ್ಳೋಣ. ಆದರೆ ಅದನ್ನು ದೈವದೇವಿ ಇವ್ರು ಯಾರು ಕೊಡ್ತಾರ, ಮಾಡ್ತಾರ, ಉಳಿಸ್ತಾರ, ಅವರೆಲ್ಲ ಬರಬೇಕಾಗಿತ್ತ ಉಳ್ಸೋಕೆ? ಬರಲಿಲ್ಲ. ಹಾಗಾದರೆ ಏನಾಯ್ತಲ್ಲಿ? ನಮ್ಮ ಕರ್ಮದ ಪ್ರಕಾರ. ಆಮೇಲೆ ಅದರಲ್ಲಿ ಎಲ್ಲರೂ ಹೋಗಿಬಿಟ್ರೇನು? ತೀರ್ಕೊಂಡ್ರ? ಇಲ್ಲ. ಯಾರು ಆಯುಕರ್ಮ ಗಟ್ಟಿ ಇತ್ತಲ್ಲ ಅವರು ಉಳ್ಕೊಂಡ್ರ. ನಮ್ಮಲ್ಲಿ ಉದಾಹರಣೆ ಕೂಡ ಇತ್ತ. ತಂದೆಗೆ ಶುಗರ್ ಇತ್ತ, ಮನೇಲಿ ಉಳ್ದ. ಮತ್ತು ಅವ್ರ ಹೆಂಡತಿಗೆ ದಮ್ಮು ಇರ್ತಾರೆ, ಮತ್ತು ಕರೋನಾ ಆಯಿತು. ಮತ್ತು ಅವ್ರಿಗೆ ಇಬ್ಬರೇ ಹೆಣ್ಮಕ್ಳು. ಸಿವಿಲ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ರಿ. ಅವ್ರನ್ನು ಸೀರಿಯಸ್ ಇತ್ತು. ಈ ಎರಡೂ ಹೆಣ್ಮಕ್ಳು ತಾಯಿನ ಅಡ್ಮಿಟ್ ಮಾಡಿದಾಗಿಂದ ಅವ್ರ ಜೊತೆನೇ ಸಿವಿಲ್ ಹಾಸ್ಪಿಟಲ್ದಲ್ಲಿ. ಮತ್ತು ಹೆಂಗಿತ್ತೆ ಅದು? ಸುಮಾರು ಒಂದು 15 ಜನ ಕರೋನಾದವ್ರು ಫುಲ್. ಇವ್ರು ಎಲ್ಲರಿಗೂ ಸೇವೆ ಮಾಡ್ತಿದ್ದು ಹುಡುಗಿಯರಿಗೆ. ಅವ್ರ ತಾಯಿ 3 ಸಲ ಸೀರಿಯಸ್ ಆದ್ಲ, ಮತ್ತು 3 ಸಲ ಕಡಿಮೆ ಆಯಿತು ಅಂತ. ಆದರೆ ಹುಡುಗಿಯರಿಗೇನೂ ಆಗಲೇ ಇಲ್ಲ. ಯಾಕಂದರೆ ಅವ್ರದ್ದು ಆ ಥರದ ಉದಯ ಇತ್ತಲ್ಲ, ಅವ್ರಿಗೇನೂ ಆಗಲೇ ಇಲ್ಲ. ಈ ಸಿದ್ಧಾಂತ ಹೇಳಿರೋದ್ರಿಂದ ನಾವು ಗಟ್ಟಿ ಹಿಡಿಯೋದು. ಇದನ್ನು ಹೇಳಿಕೊಟ್ಟವ್ರು ಇವರಿದ್ದಾರೆ. ಅಂದರೆ ಯಾಕ? ಈಗ ನಾವು ನಿಜವಾದ ದೇವನ ಸ್ವರೂಪ ತಿಳಿಸುವುದು, ಇದು ಕೂಡ ಪ್ರಭಾವನೆ ಅಂಗೈತೆ. ಇದೇ ಎಲ್ಲ ರೀ. ನಾವು ವೀತರಾಗ ಪ್ರಭುವಿನ ಅವರ ಗುಣಗಳನ್ನು 46 ಲಕ್ಷಣಗಳನ್ನು ಹೇಳಿ, ಈ ಥರ ದೇವ ಇರ್ತಾರ, ಕೊಡ್ಕೊಳ್ಳೋ ವ್ಯವಹಾರದವರಲ್ಲ, ಒಂದು ಟೆಂಗಲ್ಲಿ ಏರಿಸಿ ನಿಮ್ಗೆ ಏನಾದರೂ ಲಾಭ ಮಾಡ್ತಾರ, ಆ ಥರ ಅವರು ಇಲ್ಲ. ಅವರು ಎಲ್ಲವನ್ನೇ ಬಿಟ್ಕೊಟ್ಟು ಹೋಗ್ಬಿಟ್ರ ನಮಗೋಸ್ಕರ. ಹೌದಾ? ಅದಕ್ಕೋಸ್ಕರ ವೀತರಾಗ ಪ್ರಭುವನ್ನು ಕೂಡ ನಾವು ಪ್ರಭಾವನೆ ಮಾಡಿ. ಯಾಕಂದರೆ ಸನ್ಮಾರ್ಗ ತೋರಿಸೋರು ಅವರಷ್ಟೇ ಇದ್ದಾರೆ ಎಲ್ಲರೂ. ಉಳಿದವರೆಲ್ಲ ಅವ್ರ ಹತ್ರ ಏನಿದೆ? ವೀತರಾಗ, ರಾಗಭಾವ ಬಿಟ್ಟವರಿದ್ದಾರೆ. ಉಳಿದವ್ರನ್ನ ತಗೊಂಡ್ರೆ ನೋಡ್ರಿ, ಶಸ್ತ್ರ, ವಸ್ತ್ರ, ಆಯುಧ, ಆಮೇಲೆ ಒಂದು ಕಡೆ ಹೆಂಡತಿ, ಒಂದು ಕಡೆ ಮಕ್ಕಳು, ಭಾಲೆ, ಭರ್ಚೆ, ವಿಪರೀತ ಎಲ್ಲ ತೊಗೊಂಡು ಕೂತವ್ರಿದ್ದಾರಲ್ಲ, ಇವ್ರು ಯಾರು ಹೇಗಿದ್ದಾರ? ಸೊ ವೀತರಾಗದೆ ಪ್ರಗಟ್ ಮಾಡ್ಕೊಂಡಿದ್ದಾರೆ. ಶರೀರದ ಮೇಲೆ ಕಿಂಚಿತ್ತು ಪರಿಗ್ರಹ ಇಲ್ಲ. ಇಂತಹ ದೇವನ ಸ್ವರೂಪವನ್ನು ಹೇಳುವಂಥ ಇದೆಲ್ಲ ಕಾರ್ಯ ಮಾಡ್ತಾರಲ್ಲ, ಇದು ಕೂಡ ಮಹಾನ್ ಪ್ರಭಾವನೆ ಇದೆ. ಹೌದಾ ಇಲ್ಲ ರೀ? ಸನ್ಮಾರ್ಗ ಪ್ರಭಾವನೆ, ಸತ್ಯ ಸ್ವರೂಪದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ಸನ್ಮಾರ್ಗ ಪ್ರಭಾವನೆ. ಮತ್ತು ಗುರುಗಳು ಹೇಗಿದ್ದಾರ? ಪಂಚೇಂದ್ರಿಯ ವಿಷಯಗಳ ಆಸಕ್ತಿ ಅವರಿಗೆ ಕಿಂಚಿತ್ತು ರಹಿತರಿದ್ದಾರೆ. ಆರಂಭ ಷಟ್ಕಾಯ ಜೀವದ ಹಿಂಸೆ ಆಗುವಂಥ ಆರಂಭಾದಿ ಕಾರ್ಯದಿಂದ ರಹಿತ ಇದ್ದಾರೆ. ಇದರ ಇಲ್ಲದೆ ಅವರು. ಮತ್ತು ಅವ್ರು ಹೇಗಿದ್ದಾರೆ? ಜ್ಞಾನ ಧ್ಯಾನ ತಪದಲ್ಲಿ ಸದಾ ಇದ್ದಾರೆ. ಈ ಥರ. ಮತ್ತು ಅದೇ ಪಂಚೇಂದ್ರಿಯ ವಿಷಯದಲ್ಲಿ ಆಸಕ್ತ ಆಗದೆ, ಆರಂಭಾದಿ ಯಾವ ಹಿಂಸೆ ಕಾರ್ಯ ಇಲ್ಲದೆ, ಜ್ಞಾನ ಧ್ಯಾನ ತಪದಲ್ಲಿ ಸದಾ ರಕ್ತ ಇರುವಂಥ ಅವ್ರು ಏನು ಮಾಡಿದ್ದಾರೆ? ಅಂದರೆ ಗುರು ಹೇಗಿರಬೇಕು, ಅವರಲ್ಲಿ ಕಿಂಚಿತ್ ಪರಿಗ್ರಹ ಇರುತ್ತೆ. ಇದನ್ನೆಲ್ಲ ಕೂಡ ಹೇಳಿ ಈ ಥರ ಗುರು ಇದ್ದಾರೆ. ಅಂದರೆ ಈ ಥರ ಗುರು ಇರಬೇಕಾದ್ರೆ ನಮ್ಮ ದೇವಾದಿ ಕೂಡ ದೇವ ಮುನಿ ಅವಸ್ಥೆಯಲ್ಲಿ ಈ ಥರ ಇತ್ತು. ಹಾಗಾದರೆ ಈ ಗುರುಗಳ ಸ್ವರೂಪ ಹೇಳೋದು. ಇಲ್ಲಾಂದರೆ ಕಾವಿ ಬಟ್ಟೆ ಹಾಕ್ಕೊಂಡು ಗಾಡಿ ತೊಗೊಂಡು ಅದರಾಗೆಲ್ಲ ದುಡ್ಡು ವಸ್ತ್ರ ಏನೇನು ಅವ್ರಿಗೆ ಬೇಕೆಲ್ಲ ಹಾಕೊಂಡು ತಿರ್ಗಾಡೋ ಥರ ಇದ್ದಲ್ಲ. ಇಲ್ಲಿ ಹೇಳಿದ ಪ್ರಕಾರ ಗ್ರಂಥದಲ್ಲಿ ಯಾವ ಗುರುಗಳ ಸ್ವರೂಪ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಹೌದಾ? ಈ ಥರ ಗುರು ಇದ್ದಾರ ಅಂತ ಹೇಳಿ ಶಾಸ್ತ್ರದಲ್ಲಿ ಏನಿದೆ? ಯಾವ ಜೀವಕ್ಕೂ ಕೂಡ ಹಿಂಸೆ ಆಗದೆ ಸತ್ಯ ಕುಮಾರ್ಗವನ್ನು ಬಿಡಿಸುವಂಥದ್ದು, ಸತ್ಯ ಮಾರ್ಗವನ್ನು ಬೋಧ ಮಾಡುವುದು ಯಾವುದಿದೆ? ಅದು ಸನ್ಮಾರ್ಗ ಇದೆ. ಅಂಥವರ ಪರಿಚಯ ಮಾಡಿ ಎಲ್ಲ ಕಡೆ ಪ್ರಭಾವ ಮಾಡ್ತಿದ್ದಾರಲ್ಲ, ಪ್ರಚಾರ ಮಾಡ್ತಿದ್ದಾರೆ. ಇದು ಕೂಡ ಪ್ರಭಾವನೆ ಅಂಗದಲ್ಲಿ ಬಂತ. ಹಾಗಾದರೆ ಇಲ್ಲಿ ಈಗ ನೋಡ್ರಿ, ಬೆಳಗಿನ ಪ್ರಕಾರ ಹೇಳಬೇಕಂದ್ರೆ ಇವರು ಮಂದಿರ ಕಟ್ತಿದ್ದಾರೆ. ಹೌದಾ?
ಆ ಮಂದಿರ ಕಟ್ಟುವಾಗ ಕೂಡ ಇವರು ಇಷ್ಟು ಎಲ್ಲ ಕೊಟ್ರಂತ ಹೇಳ್ತಾರ. ಅದು ಯಾಕೆ ಹೇಳ್ತಾರ್ರಿ? ಯಾಕೆ ಹೇಳ್ತಾರಂದ್ರೆ ಇನ್ನೊಬ್ಬರಿಗೆ ಅನುಮೋದನೆ ಸಿಗ್ತದೆ. ಓ, ನಾನು ನನ್ನ ಶಕ್ತಿ ಪ್ರಕಾರ ಎಷ್ಟಿದೆ ಅಷ್ಟು ಕೊಡ್ತೀನಿ, ಹೌದಾ ಇಲ್ಲ? ಶಕ್ತಿ ಪ್ರಕಾರ ಕೊಡ್ತೀನಿ. ಇದು ಕೂಡ ಏನು, ಸನ್ಮಾರ್ಗದ ಕಡೆಗೆ ಸತ್ಯವಾದ ನಿಜವಾದ ದೇವನ ಮಂದಿರ ಕಟ್ಟೋದಿದೆ. ಅದಕ್ಕೆ ಜನಮಂದಿರ ಕಟ್ಟುವಾಗ ಕೂಡ ನಮ್ಮ ತಾಯಿ ಎಷ್ಟು ವರ್ಷದಿಂದ ಮಂದಿರ ಸಲುವಾಗಿ ಯಾರೋ ಕಟ್ಟಕ್ಕೆ ಬಂದರು, ಒಂದು ಕಲಶ ಇಲ್ಲಾದ್ರೆ 110 ರೂಪಾಯಿ ಕೊಡೋದು, ಒಂದು ಇಟ್ಟಂಗೆ ಆದ್ರೂ ನಂದು ಆ ಮಂದಿರಕ್ಕೆ ಇರಲಿ. ಆಕೆ ಸ್ವಭಾವ, ಒಬ್ರಿಗೆ ಯಾರಿಗೂ ಕಳಿಸಿಲ್ಲ ಆಕಿ. ಅಷ್ಟಾದ್ರೂ ನಂದಲ್ಲಿ ಹೋದ್ರೆ ಸಾಕು. ಇದು ಕೂಡ ಪ್ರಭಾವನೆ ಇದೆ ಅಲ್ಲ. ನನ್ನ ಶಕ್ತಿ ಪ್ರಕಾರ ನಾ ಕೊಡ್ತೀನಿ, ಅಷ್ಟು ಬರ್ತಿದ್ದೆ ಒಂದು ಇಟ್ಟಂಗೆ ಬಂದು ಕೊಡುತ್ತೇನೆ. ಈ ಥರ ಇವುಗಳು ಕೂಡ ಜನಮಂದಿರ ಕಟ್ಟುವಾಗ, ಆಮೇಲೆ ಬೆಳಿಗ್ಗೆ ನಾವು ಹೇಳಿದ್ವಲ್ಲ, ನೀವು ಮನೆಯಲ್ಲಿ ಏನೇನೋ ಕಾರ್ಯಕ್ರಮ ಮಾಡ್ಕೋತೀರಿ, ಅದಕ್ಕೆಲ್ಲ ಮೊದಲು ಮಗಳಿಗೆ, ಗಂಡನಿಗೆ, ಮೊಮ್ಮಕ್ಕಳಿಗೆ ಎಲ್ಲ ತಗೋತೀವಿ. ಆದರೆ ನಾವು ಮೊದಲು ತಗೊಳ್ಳೋದು ಭಗವಂತರ ಸಲುವಾಗಿ ಪ್ರಕ್ಷಾಳನ ಮಾಡಿದ ಮೇಲೆ 2 ಬಟ್ಟೆ ಆಗಿ 1 ಮೀಟರ್ ತಗೊಳ್ರಿ. ಒಂದು ಒಣದ ಹಸಿದೆಲ್ಲ ಒರೆಸೋಕೆ, ಒಂದು ಇನ್ನೊಂದು ಒಣದ್ ಮಾಡಬೇಕಲ್ಲ, ಮತ್ತು ವೇದಿ ಒರೆಸೋ ಸಲುವಾಗಿ ಅದಕ್ಕೂ ಬೇಕಾದ್ರೆ ನಿಮ್ಗೆ 2 ಕೊಡ್ಬೋದು. ಈ ಥರ ಮೊದಲ ಅದನ್ನು ಕಾರ್ಯ ಮಾಡೋದು, ಇದು ಕೂಡ ಏನೋ ಧರ್ಮ ಪ್ರಭಾವನೆ. ನಾನು ಈ ಥರ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಾಕ, ಎಲ್ಲರ ತಲೆ ಬರ್ತಿತ್ತ. ನೋಡ್ರಿ, ನಾವು ಯಾವ್ದಾದ್ರು ಹಬ್ಬಕ್ಕೆ ನಾವೆಲ್ಲ ಹೆಂಗೆ ಯುಗಾದಿ ಪಾಡ್ಯ ಬಂತಂದ್ರೆ ಮತ್ತು ದೀಪಾವಳಿಗೆ ಇಂಥ ಎಲ್ಲ ಇದಕ್ಕೆ ಅದು ಹಳಿದ ಸ್ವಲ್ಪ ಎಲ್ಲ ನಮಗೆ ಕಂಡ್ರೆ ಮೊದಲು ಅದನ್ನು ತೆಗಿಯಕ್ಕೆ ಹೇಳ್ತೀವಿ, ಮತ್ತು ಆ ಬಟ್ಟೆ ಒರೆಸೋಕೆ. ನಾವೆಲ್ಲ ಹಾಕ್ಕೊಂಡಿರ್ತೀವಿ, ಎಂತೆಂಥ ಬಟ್ಟೆ ಹಾಕೊಂಡು ತಗೋತೀವಿ, ಮತ್ತು ಭಗವಂತನ ಕಡೆ ನಮಗೆ ಲಕ್ಷ್ಯ ಇಲ್ಲ. ಅವರಿಗೆ ಮೈ ಮೇಲೆ ಬಟ್ಟೆ ಕೊಡ್ತಾ ಇಲ್ಲ, ಹೌದಾ ಇಲ್ಲ ರೀ? ಅವರಿಗೆ ಶುದ್ಧಿ ಸಲುವಾಗಿ ಕೊಡ್ತಾ ಇದ್ದೀವಿ. ಇವು ಕೂಡ ನಿಜವಾದ ದೇವಶಾಸ್ತ್ರ ಗುರುವಿನ ಸಲುವಾಗಿ, ನಮಗೆ ಮಂದಿರ ಸಲುವಾಗಿ. ಆಮೇಲೆ ಮತ್ತೊಂದಂದರೆ ಜನವಾಣಿಯನ್ನು ಕಟ್ಟೋಕೆ ನೀವು ಹೊಲಿಸ್ತಿರಲ್ಲ, ಜನವಾಣಿ ಕಟ್ಟಿರ್ಬೇಕು, ಬಟ್ಟೆ ಬೇಕಲ್ಲ, ಅದನ್ನು ಬಿಡಿಸ್ತೀವಿ ಮತ್ತು ಕಟ್ಟಿರ್ತೇವಲ್ಲ, ಅದನ್ನು ಹೊಲಿಸ್ಕೊಡೋದಿದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಈ ಥರ ಹೋದಾಗ ಮೇಲೆ ಹಿಂದ್ಗಡೆ ಹೋದಾಗ ಅಲ್ಲಿ ಬಲ್ಬ್ ಹೋಗಿತ್ತಂದರೆ ಮೊದಲು ಅದೇನು ಯಾರು ಕೇಳೋದಿಲ್ಲ ಹೇಳೋದಿಲ್ಲ, ಬಲ್ಬ್ ತಂದು ಕೊಟ್ಬಿಡ್ತೀವಿ. ಆಮೇಲೆ ಸ್ವಚ್ಛ ಮಾಡೋಕ್ಕೆ ಕಸಬರಿಗೆ ಇಲ್ಲದಿದ್ದರೆ, ಪಂಡಿತರು ಆ ಥರ ಮಾಡ್ತಿದ್ರೆ ಅದನ್ನಲ್ಲಿ ಕೊಟ್ಬಿಡೋದು. ಇದೆಲ್ಲ ಪ್ರಭಾವನೆ. ಅಂದರೆ ಒಬ್ರು ಮಾಡಿದ ಮೇಲೆ ಮತ್ತೊಬ್ರು ಏನಂತಾರೆ, ನಡಿ ನಾನು ಮಾಡ್ತೀನಿ, ನಮ್ಮ ಮಂದಿರ ಸ್ವಚ್ಛ ಇರಬೇಕಾ. ಆಮೇಲೆ ಇವೆಲ್ಲ ತೋರಣಗಳನ್ನು ಏನೇನು ಕಟ್ತಿರಲ್ಲ, ಇವು ಕೂಡ ನಮ್ಮ ಮಂದಿರದಲ್ಲಿ ಯಾರ್ಯಾರೋ ಹುಡುಗರೆಲ್ಲ ತಂತಂತಂದು ಹಿಂಗೆ ಶೃಂಗಾರ ಮಾಡ್ತಾರೆ. ನಾವು ಎಷ್ಟು ಭಾಗ್ಯಶಾಲಿ ಇದೀವಿ ಗೊತ್ತಾರೆ. ಈಗ ನಾವು ಮಾವಿನ ಎಲೆಯನ್ನು ಕೂಡ ಅವಾಗೆಲ್ಲ ಶೃಂಗಾರ ಕಟ್ತಿದ್ರು. ನಮಗೆಲ್ಲ ಪ್ಲಾಸ್ಟಿಕ್ ಸಿಗ್ತಿದೆ, ಹಿಂಸೆನೇ ಇಲ್ಲ. ಹಾರ ಸಿಗ್ತಾವ, ಹಿಂಸೆನೇ ಇಲ್ಲ. ಎಷ್ಟು ಬೇಕಾದಷ್ಟು ಶೃಂಗಾರ ಮಾಡ್ರಿ. ಬಣ್ಣ ಬಣ್ಣದ ತೋರಣಗಳನ್ನು ಹಾಕ್ತಾರೆ, ಮುತ್ತು ಮಣಿ ಎಲ್ಲ ಹಾಕಿದ್ದು. ಒಂದೊಂದು ಮಂದಿರಕ್ಕೆ ತೋರಣ ಇದ್ದಾವ, ಎಷ್ಟು ಸುಂದರ ಇದ್ದಾವ ನೋಡ್ರಿ. ಅದು ನಮ್ಮದು ಚಾಮರ ಕಟ್ಟಿದಾರಲ್ಲ, ಅದು ಹೆಂಗೆ ಮುತ್ತು ಮಣಿದಿಂದ ಇದೆ, ಹೆಂಗೆ ಅನ್ನಿಸಿದೆ ನೋಡಿದರೆ. ಎಷ್ಟು ಸುಂದರ ಇದೆ. ಅಂದರೆ ಇವುಗಳನ್ನು ಮಾಡೋವಾಗ ಸನ್ಮಾರ್ಗದ ಸಲುವಾಗಿ ಆ ಜೀವನಲ್ಲಿ ತಗೊಂಡು ಬಂದು ಅದನ್ನು ಕರ್ಕೊಂಡು, ಇದು ಕೂಡ ಪ್ರಭಾವನೆ ಹಂಗಿದೆ. ಅಂದರೆ ಸಹಿತವಾಗಿ ಎಂಥದ್ದು ಸತ್ಯ ಮಾರ್ಗದ ಕಡೆಗೆ ನಾವು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಇಲ್ಲಿ ಬಂದು ಬೆಳಿಗ್ಗೆ ಅದೇ ಹೇಳಲ್ಲ, ಏನು ಒಬ್ಬೊಬ್ರು ಹುಡುಗಿಯರು ಎಷ್ಟು ಧ್ವನಿದಿಂದ ಹಾಡ್ತಾರೆ ಕೇಳಕ್ಕೆ. ಮತ್ತು ನಾನು ಇವ್ರಿಗೆ ಗೀತಾಕ್ಷದ ಅಂತೀನಿ, ಸಹಸ್ರನಾಮ ಏನು ಹೇಳ್ತಾಳೆ ಆಕೆ, ಅದೇ ಚಲೋ ಅನಿಸ್ತದ. ಮತ್ತು ತತ್ವಾರ್ಥ ಸೂತ್ರ ಹೇಳ್ತಾರೆ, ಇದು ಕೂಡ ಪ್ರಭಾವನೆ. ಅವಾಗ ಬೇಡ ಕೇಳ್ಕೊಳ್ಳೋನೆಲ್ಲ ಶಾಂತದಿಂದ ಅವ್ರು ಹೇಳ್ತಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಮನಸ್ಸಿಗೆ ಹಿತ ಅನ್ನಿಸ್ತಿದೆ ಅಲ್ಲ. ಇವತ್ತು ನನ್ನ ಕಡೆ ಬೇಕಾದಷ್ಟು ಗ್ರಂಥ ಇದ್ದಾವ, ಆದರೆ ಇವತ್ತು ನೀವೆಲ್ಲ ಮಾಡೋ ಗ್ರಂಥ ಇರಲಿಲ್ಲ. ನಾ ಕೇಳಿ ತಗೋಣ. ಪಾಪಕ್ಕೆ ಇಕ್ಕಿದಾಳೆ ರಾಜಶ್ರೀ, ದಿನ ತಂದು ಕೊಡ್ತಿದ್ಲಕ್ಕಿ ನನಗೆ. ಆಕೆ ಕೇಳಿದ ಮೊನ್ನೆ ನನಗೆ, ಮತ್ತು ಇಂಥದ್ದನ್ನೇ ನಿನ್ನ ಹತ್ರ ಇದ್ರೆ ಇಲ್ರಿ ಒಂದೇ ಇದೀರಿ, ಮತ್ತು ಅದು ಎಲ್ಲ ಸ್ವಲ್ಪ ಹರಿದಿದೆ. ಆಮೇಲೆ ಅದಕ್ಕೆ ಕವರ್ ಹಾಕುವಾಗ ನ್ಯೂಸ್ ಪೇಪರ್ ಹಾಕ್ತಾರ, ಅದು ದೋಷ ಇರ್ತದ. ಬಿಳಿ ಪೇಪರ್ ಹಾಕಬೇಕು. ಅಂದರೆ ಕೆಲವೊಂದು ನಮಗೆ ಸೂಕ್ಷ್ಮ ಗೊತ್ತಿಲ್ಲ. ಆಮೇಲೆ ಇದು ತೆಗೆದು ಮೊದಲು ಶಾಸ್ತ್ರಜ್ಞಗೆ, ಯಾಕಂದರೆ ಅಲ್ಲಿ ಯಾರು ನೋಡಿದ್ದು ನಾನು ತಪ್ಪೇನಿದೆ ಅಷ್ಟೇ ಹೇಳಿದರೆ ಅವರು ಒಳ್ಳೆ ಮಾರ್ಗಕ್ಕೆ ಬರ್ತಾರೆ. ಆಮೇಲೆ ಮರುದಿನದಿಂದ ನೋಡಿದ್ನೆ ಅವ್ರು ಅದ್ರ ಬಾಜು ಬಿಡಿದ್ಬಿಟ್ಟು ಅಲ್ಲಿ ಇಡಾಕತ್ತರ. ಇದೆಲ್ಲ ನಮ್ಮದು ದೋಷ ಇದೆಯಲ್ಲ ಜನ್ಮಾನಿ ಮೇಲೆ. ಅಂದರೆ ಇವು ಸೂಕ್ಷ್ಮ ಇದ್ರೂ ಕೂಡ ಸನ್ಮಾರ್ಗದ ಕಡೆ ತಗೊಂಡು ಹೋಗೋ ವಿಷಯಗಳು. ಮನೆ ಮಕ್ಕಳಿಗೆಲ್ಲ ಆಮೇಲೆ ಹೇಳೋದು, ಮಂದಿರಕ್ಕೆ ಬರ್ರಿ, ನೀವೆಲ್ಲ ದರ್ಶನ ಮಾಡಿ. 1 ದಿನ 2 ದಿನ 3 ದಿನ ಬರ್ತಾವ. ಆಮೇಲೆ ಅವಕ್ಕೂ ಅನಿಸ್ತದ, ಇಲ್ಲಿ ಬಂದರೆ ಎಂಥ ಸುಖ, ಪ್ರವಚನಕ್ಕೆ ಬರ್ರಿ ಅಂತ ಹೇಳ್ತೀವಿ.
ಆಮೇಲೆ ಅಲ್ಲಿ ಕೂಡ 1-2 ದಿನ ಬಂದಮೇಲೆ ಆರಾಮ್ ಅನಿಸಿದೆ ಅದನ್ನು ಕೇಳೋದು. ಈ ಥರ ಧರ್ಮದ ಸನ್ಮಾರ್ಗದ ಪ್ರಭಾವನೆ ಮಾಡೋದು, ಉಳಿಸ್ಕೊಂಡು ಹೋಗಬೇಕು. ಅದರಲ್ಲಿ ಇದನ್ನು ತಗೊಂಡ ನಾನು ಅಂಗವನ್ನು 2 ಅಂಗ ಹೇಳಿದ್ನಲ್ಲ, ಯಾವುದು 2 ಅಂಗದಲ್ಲಿ ಒಂದು ಸ್ಥಿತೀಕರಣ ಅಂಗ ಹೇಳಿದ್ನ, ಇನ್ನೊಂದು ಪ್ರಭಾವನೆ ಅಂಗ ಹೇಳಿದ್ನ. ಸ್ಥಿತೀಕರಣ ಹೆಂಗಿದೆ, ಯಾರೋ ಏನೋ ನಾವೀಗ ಒಬ್ರು ಕರ್ಕೊಂಡ್ಬರ್ತೀವಿ, ಬರ್ರಿ ನೋಡೋಣ, ಮಂದಿರಕ್ಕೆ ಹೋಗೋಣ ಕೇಳಿ, ಅವರಿಗೆ ಸ್ಥಿತೀಕರಣ ಮಾಡುವುದು. ಅದರಲ್ಲಿ ಇಲ್ಲ, ಈ ಥರ ಧರ್ಮ ಇದೆ. ನಾವು ಮೊದಲು ಇಲ್ಲಿ ಬಂದಾಗ 6 ತಿಂಗಳವರೆಗೆ ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ. ಮತ್ತು ನಾವು ಏನು ಮುಂಚಿಂದ ಅಂದರೆ ಅವ್ರ ಕುಟುಂಬ ಪರಿವಾರದ ಮನೆತನದಲ್ಲಿಯೇ ವಾತಾವರಣ, ಜಿನವಾಣಿಯ ಆಹಾರ, ಜಿನವಾಣಿಯ ವಿಹಾರ, ಜಿನವಾಣಿಯ ಸಮಸ್ತ, ಜಿನವಾಣಿಯ ಗಾಳಿ, ಜಿನವಾಣಿ ನೀರು, ಈ ಥರ ನಮ್ದು ಅಲ್ಲಲ್ಲ. ಮೊದಲಂತೂ ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆಗ್ತಿತ್ತು, 2 ವರ್ಷಕ್ಕೆ ಎಲ್ಲರ ಕರ್ನಾಟಕದ ಹೋಗ್ತಿದ್ವು. ನಮಗದರ ಸಂಪರ್ಕನೇ ಬಂದಿರಲಿಲ್ಲ. ಮದುವೆ ಆಯಿತು, ನಮ್ಮ ಮನೆಯಲ್ಲಿ ಮಾವ, ಅವ್ರ ತಾಯಿ ಅಂದರೆ ನಮ್ಮ ಮನೆಯವರ ಅಜ್ಜಿ, ಇವ್ರದ್ದೆಲ್ಲ ಸಾಮ್ರಾಜ್ಯದ ಬಗ್ಗೆ ಏನು ಧರ್ಮ ಮಾಡ್ತೀವಿ, ಅವರೆಲ್ಲ ದಶಲಕ್ಷಣ ಸೋಲಕರ ಭಾವನೆ ಮಾಡೋದು, ಅವ್ರು ರೆಡಿ ಮಾಡ್ಕೊಡೋದು, ಮುಗೀತು ನಮ್ಮ ಕೆಲಸ. ನಮಗೇನು ಮಂದಿರೂ ಇಲ್ಲ. ಆಮೇಲೆ ನಾವು 8 ವರ್ಷದ ನಂತರ ಹೊರಗೆ ಬಂದಮೇಲೆ ಆವಾಗ ನಮಗೂ ಸ್ವಲ್ಪ ಮೊದಲು 2-3 ವರ್ಷ ಮಕ್ಕಳದು ಅದು ಇದು ಮನೆಯದೆಲ್ಲ ಕೆಲಸ. ಆಮೇಲೆ ಏನು ನಾನು ಪ್ರಥಮ ಗುರುನ ಹೇಳಿದ್ದೀನಲ್ಲ, ನನಗೆ ಭೂತಬಲಿ ಸಾಗರ್ ಮೊದಲಿದವರು, ಅವ್ರೇನ ಆಮೇಲೆ ಗೊತ್ತೈತಿ ಇಲ್ಲಿಯವರು ಅಂತ. ಯಾರು ಅಂದರೆ ಅವ್ರು ನಮ್ಮಲ್ಲಿ ಬೆಳಗಾವದಲ್ಲಿ ಚಿಕ್ಕಬಸ್ತಿಗೆ ಬಂದಿದ್ರ, ಏನೋ ಹೋಗ್ಬೇಕನ್ನಿಸ್ತಾ, ಪ್ರತಿಕೂಲ ಅವಸ್ಥೆ, ಮನೆಯಲ್ಲಿ ಬರೀ ಆಕುಲ್ತ ಆಗೋದು, ಮಾನಸಿಕ ಆಗೋದು, ನಡೀರಿ ಹೋಗೋಣ ಅಂತ ಹೋದ. ಅವರಿಂದ ಜ್ಞಾನನೂ ಸಿಗ್ತಾ, ಚಾರಿತ್ರನೂ ಆಯ್ತಾ. ಸತ್ಯವಾಗಿ ನಿಮ್ಗೆ ಹೇಳ್ತೀನಿ, ಅವತ್ತಿಂದ ನಾವು ನಿಜವಾದ ದೇವಶಾಸ್ತ್ರ ಗುರು ಬಿಟ್ಟರೆ ಬೇರೆ ಕಡೆ ಹೋಗೋದೇ ಇಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಕುದುರೆ ಥರ ಈ ಥರ ಎದುರಿಗೆ ಯಾರು ನಿಜವಾದ ದೇವಶಾಸ್ತ್ರ ಗುರು ಆಯಿತು, ನಾವು ಎಲ್ಲಿ ಹೋಗೋದೇ ಇಲ್ಲ. ಪ್ರಭಾವನೆ ಆಯಿತು 4 ತಿಂಗಳು ನಮ್ಗೆ. ಆಮೇಲೆ ಜ್ಞಾನನೂ ಸಿಗ್ತಾ, ಯಾವ ಥರ ಇರಬೇಕಾ, ಎಲ್ಲಿ ಯಾವ ಥರ ಇರೋದನ್ನೆಲ್ಲ ನಮಗೆ. ಅಂದರೆ ನಾವು ಹೆಂಗ್ರಿ ಒಂದು ಮೂಲೆಗೆ ಕೊಡುತ್ತಿದ್ವ, ಯಾಕಂದ್ರೆ ಅವರೆಲ್ಲ ಅಲ್ಲಿಯವರೆಲ್ಲ ಮುಂದೆಲ್ಲ ಸುಮ್ಮನೆ ಆದ್ರೆ ಗ್ರಹಣ ಮಾಡ್ತಿದ್ವ. ಅದೇನೋ ಯಾವ ಜನ್ಮದ ಪುಣ್ಯಕರ್ಮದ ಗೊತ್ತಿಲ್ಲ, ಕ್ಷೇಮ ಜ್ಞಾನ ಅದನ್ನೆಲ್ಲ. ಅಂದರೆ ಜ್ಞಾನನೂ ಸಿಕ್ತು, ಇದು ಸಿಕ್ತ. ಅದು ಒಂದು ಜೀವ ನಾನು ಪ್ರಭಾವನೆ ಹಂಗೆ ತಗೊಂಡೇ ಇಲ್ಲ. ಸನ್ಮಾರ್ಗದ ಕಡೆ ನನಗೆ ಬರೋಕ್ಕೆ ಗುರುಗಳ ಕಾರಣ ಅದು. ಮತ್ತು ಅವ್ರು 4 ತಿಂಗಳಿಗಂದ್ರೆ ಹೋದ್ರ, ಆದರೆ ಅವ್ರು ಹೋದ್ರಂತ ನಂದು ಬಿಟ್ಟು ಹೋಗಲಿಲ್ಲ, ಗಟ್ಟಿ ಶ್ರದ್ಧಾ ಹಿಡ್ಕೊಂಡು. ಅದ್ರ ನಂತರ ಆಮೇಲೆ ನಾವು ಸತ್ಯವಾಗಿ ಹೇಳ್ತಿದ್ದೀನಿ, ಸೇಡ್ಬಾಳ್ದವರೇ ನಿಮ್ಮವರು, ಮಹಾಬಲ ಮಹಾರಾಜರ ಪೆಟ್ಟ ಶಿಷ್ಯ ಮಲ್ಲಗೌಡ ಬಾಬಾಗೌಡ ಪಾಟೀಲ್ ಅವ್ರದ್ದು ಕೇಳ್ತಿದ್ವು. ಅವರು ನಿಜವಾದ ದೇವಶಾಸ್ತ್ರ ಗುರು ಮುನಿಗಳು ಬಹಳ ಹೇಳೋರ. ಅದರ ನಂತರ ಆತ್ಮ ಅಂದರೆ ಏನು, ಇವೆಲ್ಲ ನಮ್ಗೆ ಇಷ್ಟು ನಮಗೆ ಪ್ರಭಾವಿತ ಆಗಿಬಿಟ್ಟು ಅಲ್ಲ ನಮ್ಮ ಏರಿಯಾದಾಗ. ಆಮೇಲೆ ಎಲ್ಲರೂ ಹೇಳ್ತಿದ್ವು, ಬರ್ರಿ ಇದರಿ. ಅದು ಒಂದು ಪ್ರಭಾವನೆ, ಸತ್ಯವಾದದ್ದು ಮಾರ್ಗದ ಕಡೆ ಹೋಗೋದಿದೆ. ಈ ಥರ ಅಂದರೆ ಪ್ರಭಾವನೆ ನಾವು ಒಂದೊಂದು ಸಂಡ್ರಿಂದ ಮಾಡೋದಿದೆ. ನಮಗೆ ಮೊದಲು ಸ್ವಾಧ್ಯಾಯದಲ್ಲಿ ನಾವು ಇಬ್ಬರೇ ಹೋಗ್ತಿದ್ವ. ಆಮೇಲೆ ಅಕ್ಕಿ ಹೇಳೋಳು, ನಿಮ್ಮಲ್ಲಿ ಅದು ಹೇಳೋ ಒಂದು ಕಲಾ ಅನ್ರಿ, ಹೇಳೋದು ಒಂದು ಜ್ಞಾನ ಇದೆ ಅನ್ರಿ, ಇದರಿಂದ ನೀವು ಒಂದು ಕೆಲಸ ಮಾಡೋಣ, ಮಧ್ಯಾಹ್ನ ಮನೆ ಕೆಲಸ ಇರಲಿ, ನಾವಿಬ್ಬರೇ ಓದೋಣ ಅಂತ ಶುರು ಮಾಡಿರೋದು ನಮ್ಮಿಬ್ಬರೇ. ಆಮೇಲೆ ಅಕ್ಕಿನ ಅವ್ರಿಗೆ ಹೇಳು ಇವ್ರಿಗೆ ಹೇಳೋ ಶುರು ಆಯ್ತಾ. ಅಂದರೆ ನಿಜವಾದ ದೇವನ ಸ್ವರೂಪ ಆವಾಗ ನಮಗೆ ಗೊತ್ತಾಯ್ತು. ಒಂದು ಅವ್ರನ್ನ ಬಿಟ್ಟರೆ ನೋಡ್ರಿ ಹೆಂಗಿದೆ ಸಮಾಜದಲ್ಲಿ, ನಾವು ನಿಜವಾದ ದೇವಶಾಸ್ತ್ರ ಗುರುನ ಬಿಟ್ಟರೆ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಅಂದರೆ ನಮಗೆ ಬಹಿಷ್ಕಾರ ಮೊದಲು ಬಹಳ ಜನ ಹಾಕ್ತಾರೆ. ಅನುಭವ ಇದೆ, ಹೌದಾ? ಯಾಕಂದರೆ ಅವರು ಒಂದು ವಿಚಿತ್ರ ತಿಳ್ಕೊತಾರ ನಮ್ಮನ್ನು. ನಮಗೇನೇನೋ ಅಡೆತಡೆ ಬಂದು ಆಡೋರು ಬಂದ್ರೆ ನಮಗೇನೇನು ಅದೆಲ್ಲ ಬೇಡ. ನಮ್ಮದು ಹೊಟ್ಟೆ ಏನು ಮಾಡೋದಿದೆ, ಸತ್ಯವಾದ ಮಾರ್ಗದ ಪ್ರಭಾವನೆಯನ್ನು ಮಾಡೋದಿದೆ. ಆಮೇಲೆ ಬೆಳೀತಾ ಬೆಳೀತು. ಆಮೇಲೆ ಸುಖಸಾಗರ ಮುನಿ ಮಾರಿದರೆ ಗೊತ್ತಿರಬೇಕಾ, ಅವರು ಮುಜಗಾಂವದಲ್ಲಿ 2001ರಲ್ಲಿ ಬಂದಿದ್ದರು. ಆಮೇಲೆ ಅವರು ಅಲ್ಲಿ ಚೂಟೆ ಅಂತಿದ್ದಾರೆ, ಅವ್ರಿಗೆ ಕರೆದಿದ್ರು. ಅವ್ರೇನಂದ, ನೆಲಮೃತ ನಡೀರಿ ನೀವು ಈರಲ್ಲಿ ನನ್ನ ಜೊತೆ ನಡೀರಂತ ಜ್ವರ ಬರ್ತಿಲ್ಲ ಕರ್ಕೊಂಡು ಹೋದ್ರು ಅವರು. ಆದರೆ ನಾ ಸಾಮೂಹಿಕ ಹೇಳ್ತಿದ್ನ ಹಿಂಗೆ 3 ದಿವಸಕ್ಕೆ ಎಲ್ಲ ಕಡೆ.
ಆಮೇಲೆ ಎಷ್ಟು ಜನ ಅವ್ರಿಗೆ ಎಷ್ಟು ಹಿಡಿಸ್ತಿತ್ತಿದ್ದು ಇದೆಲ್ಲ. ಹೌದಲ್ಲ, ನಮ್ಮ ಭಗವಂತ ಈ ಥರ ಇದ್ದಾರ, ನಮ್ಮ ಜಿನ್ವಾನಿ ಮಾತೆಯಲ್ಲಿ ಈ ಥರ ಲಕ್ಷಣ ಇದೆ, ಮುನಿಗಳು ಹೇಗಿರ್ಬೇಕಂದ್ರೆ ಈ ಥರ ಲಕ್ಷಣದವ್ರು ಇರಬೇಕು. ಇವುಗಳನ್ನು ಕೇಳಿ ಆಮೇಲೆ ಒಬ್ಬರೊಬ್ಬರು ಹೆಚ್ಚಾಗತ್ತ ಸುರ ಇದು ಸಂಖ್ಯೆ ಬೆಳೀತಾ ಇಲ್ಲ. ಸತ್ಯವಾದ ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ ಬೇಕು. ಈ ಥರ ನಡೆದ ಮೇಲೆ ಅಲ್ಲಿ ಏನಾಯ್ತಂದರೆ ಸುಮಾರು 50, 60, 70 ತನಕ ಜನ ಬರೋರು. ಮತ್ತು ಅಲ್ಲೆಲ್ಲ ದೂರ ಮನೆ ಇದ್ದಾವಲ್ಲ, ಅವ್ರು ಏನು ಮಾಡೋರು, ಒಂದೊಂದು 3 ಮನೆಗಳನ್ನು 3 ದಿವಸದ ಹಿಡಿದ್ರು. ಆಮೇಲೆ ಈ ದಿನದಲ್ಲಿ 3 ದಿನ, ಇವರಲ್ಲಿ 3 ದಿನ, ಅವರಲ್ಲಿ 3 ದಿನ ಅಂತ. ಎಷ್ಟು ಜನರು ಆವಾಗ ಸತ್ಯ ಧರ್ಮದ ಕಡೆ ಬಂದರೆ ಇಲ್ಲಾದರೆ ಇನ್ನೇನೇನೋ ಮಾಡ್ಕೊಂಡು ಮಾಡ್ತಿದ್ರ. ಈ ಥರ ಎಷ್ಟಾಗ್ತಿದೆ, ನಾವು ಇದರದ್ದು ಪ್ರಭಾವನೆ ಮಾಡೋದಿದೆ. ಈಗ ಸ್ಥಿತೀಕರಣ ಅಂಗದಲ್ಲಿ ಅವರಿಗೆ ಹೇಳಿ ರುಚಿ ಇದ್ದ ಜೀವ ಬಂದಿದ್ರೆ ಅವರಿಗೆ ಸತ್ಯ ಮಾರ್ಗ ಈ ಥರ ಅಂತ ಹೇಳೋ ಸ್ಥಳವಾಗಿ ಸ್ಥಿತೀಕರಣ ಅಂಗದಲ್ಲಿ ಪುಷ್ಪಡಾಲ ಮತ್ತು ಅವ್ರ್ಯಾರು ವಾರಿಸೇನ ಚೇಳಾದೇವಿ ಮಗ ಗೊತ್ತಿರ್ಬೇಕಾ, ಎಲ್ಲ ಕಥೆ ನಮ್ಗೆ ಅದೇನು ಬೇಕಾಗಿಲ್ಲ. ಅಂದರೆ ಆ ಪುಷ್ಪಡಾಲದಲ್ಲಿ ಸಹಿತ ರಾಗ್ ಭಾವಿತ್ತು, ಇವು ನನ್ನ ಮಿತ್ರ ಬಾಲ್ಯ ಸ್ನೇಹಿತ ಇದ್ದಲ್ಲ, ಅವರಲ್ಲಿ ಏನೋ ಆಹಾರ ಆಗ್ತಿದೆ ಮತ್ತು ಹಾಗೆ ಹೋಗ್ಬಿಡ್ತಾರೆ. ಅವನು ಹೋಗುವಾಗ ಹೇಳ್ತಾನೆ, ನಾವಿಬ್ರು ಇಲ್ಲಿ ಆಡ್ತಿದ್ವು, ಮತ್ತೆ ಮುಂದೆ ಹೋಗ್ತಾನೆ, ಇವ್ರೇನು ಲಕ್ಷ್ಯ ಕೊಡೋದಿಲ್ಲ. ಈ ಗಿಡ ಇಲ್ಲಿ ನಾವು ಕಣ್ಣು ಮುಚ್ಚಲ್ಲಿ ಆಟ ಆಡ್ತಿದ್ವಿ, ಎಷ್ಟು ಹೇಳಿದ್ರು ಅವ್ರೇನು ಲಕ್ಷ್ಯ ಕೊಡೋದಿಲ್ಲ, ಹಾಗೆ ಹೋಗ್ಬಿಡ್ತಾರ. ಅಂದ್ರೆ ಪಿಂಚಿ ಕೊಡ್ಬೇಕಲ್ಲ, ಪಿಂಚಿ ತೊಗೊಂಡು ಬರಾಗ, ಪಿಂಚೆಲ್ಲ ಕಮಾಂಡಲ್ಲಿ ತೊಗೊಂಡು ಬರ್ಬೇಕಲ್ಲ. ಈ ಥರ ಆಗಿ ಇವನನ್ನು ಧರ್ಮದಲ್ಲಿ ತರೋದಿದೆ, ಇದು ಭವ್ಯಾತ್ಮ ಇದೆ ಅಂತ ಗೊತ್ತಾಗಿ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾನೆ, ದೀಕ್ಷಾ ತೊಗೊಂಡ್ಬಿಡ್ತಾನೆ. ಆದರೆ ಮನಸ್ಸಿರೋದಿಲ್ಲಲ್ಲ, ಅದಕ್ಕೋಸ್ಕರ ಅವನ ಮನಸ್ಸಿನಲ್ಲಿ ಒಂದೇ ಸಲ ಅಯ್ಯೋ ಪಾಪ ನನ್ನ ಹೆಂಡತಿಗೆ ಹೇಳಿಲ್ಲ, ಏನಿಲ್ಲ, ಏನು ನಾನು ಹಂಗೆ ಬಂದ್ಬಿಟ್ಟ, ಬರೀ ಈ ಧಾರಕಾರ, ಅಲ್ಲಿ ಧರ್ಮ ಕುಡ್ರೋದೇ ಇಲ್ಲ. ಇದು ಮನಸ್ಸು ಹೆಂಗೆ ಬೇಕಾರಿ, ಸ್ವಚ್ಛ ಬೇಕಾ? ಹಾಲು ಎದರಲ್ಲಿ ಉಳಿತದ? ಹಾಲು ಯಾವುದರಲ್ಲಿ ಉಳಿತಿದೆ? ಸ್ವಚ್ಛವಾದ ಪಾತ್ರೆ ಬೇಕಾರಿ. ಅದಕ್ಕೆ ಏನ್ರಿ ಇದ್ರೆ ಹಾಲು ಕೆಟ್ಟು ಹೋಗ್ಬಿಡ್ತದ? ಇಲ್ಲ. ಹಂಗೆ ನಮ್ದಿಲ್ಲಿ ಕಸ ತುಂಬಿದ್ರೆ ಅಲ್ಲಿ ನಮ್ಮ ಆತ್ಮಕಲ್ಯಾಣದ ಬೋಧ ಸಿಗುವಂತಾದ ಇದು ಯಾವುದೋ ಅಲ್ಲಿ ಕುತ್ಕೊಳ್ಳೋದೇ ಇಲ್ಲಲ್ಲ. ಅದಕ್ಕೆ ಅವನಿಗೆ ವಿರವೇದನೆ ಇತ್ತಲ್ಲ, ಅಯ್ಯೋ ನನ್ನ ಹೆಂಡತಿ ಈ ಥರ ಆಯಿತು, ಬಿಟ್ಟು ಬಂದೆ ಅದು. ಅದಕ್ಕೆ ಅವ್ರು ಏನು ಮಾಡಿದರು, ತಮ್ಮ ರಾಜ್ಯಕ್ಕೆ ಬಂದು ತಾಯಿ ಕಡೆಗೆ ಹೇಳಿ ಕಳಿಸಿರ್ತಾರೆ, ಈ ಥರ ನಾವು ಆಹಾರಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ನೋಡ್ರಿ. ಕಥೆಯಲ್ಲಿ ಕೆಲವೊಂದು ಸಲ ಮುನಿಗಳು ನಾನು ಆಹಾರಕ್ಕೆ ಬರ್ತೀನಿ ನಿಮ್ಮ ಮನೆಗೆ ಅಂದರೆ ಅಲ್ಲಿ ದೋಷಾರೋಪಣೆ ಇದೆ. ನಾವು ಕಥೆಯನ್ನು ಆ ಸಿದ್ಧಾಂತಕ್ಕೆ ಹೋಲಿಸೋದಿದೆ, ಅದು ಚರ್ಯ ಇಲ್ಲ. ನಾನು ನಿಮ್ಮನೆಗೆ ನಾಳೆ ಆಹಾರಕ್ಕೆ ಬರ್ತೀನಿ ಅಂದರೆ ಉದ್ದಿಷ್ಟ ಆಹಾರ ಆಯ್ತದ. ಪ್ರತಿಮಾಧಾರಿನೇ ಉದ್ದಿಷ್ಟ ಆಹಾರ ತ್ಯಾಗ ಮಾಡುವಾಗ ಮುನಿಗಳು ಹೆಂಗೆ ಹೇಳ್ತಾರೆ? ಇದು ಸ್ಥಿತೀಕರಣದ ಅಂಗದಲ್ಲಿ ಈ ಥರ ಹೇಳ್ತಾರೆ, ಆಯಿತಾ. ಆಮೇಲೆ ಹೇಳಿದ್ಮೇಲೆ ನನಗನ್ನಿಸಿದ್ದು ಅವ್ರಿಗೆ 32 ಹೆಂಡಂದಿರು, ಎಲ್ಲ ಯುವತಿಯರು, ಎಲ್ಲ ಸೌಂದರ್ಯವಂತರು, ಎಲ್ಲ ಆವರಣ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ನಿಂತಿರ್ತಾರೆ. ಆದರೆ ತಾಯಿಗನ್ನಿಸುತ್ತೆ, ಮುನಿಯಾಗಿ ಇವನೇನ ಇಲ್ಲಿ ಬರಕತ್ತಾನ, ಮತ್ತು ನಿನ್ನ ಸೊಸೆಂದ್ರಿಗೆಲ್ಲ ರೆಡಿ ಮಾಡಂತಾನ, ಇದೇನು ಆಶ್ಚರ್ಯ ಅನ್ನಿಸ್ತಿತ್ತು. ನೋಡೋ ನೀನು ಪರೀಕ್ಷೆ ಮಾಡೋಣ ಅಂತ ಬಂಗಾರದ ಒಂದು ಪೀಠ ಮಣೆ ಮತ್ತು ಒಂದು ಕಟ್ಟಿಗೆಲಿ ಇರ್ತಾನೆ. ಮತ್ತು ಇವ್ರು ಗುರು ಆದ್ರಲ್ಲ ಪುಷ್ಪಡಾಲ ಮುನಿ, ಅವ್ರ ಹಿಂದೆ ಅವ್ರ ಶಿಷ್ಯ ಇರ್ತಾರೆ. ಕತೆ ಕೇಳಿರಲಿಲ್ಲ? ಕೇಳಿರಲ್ಲ. ಆಮೇಲೆ ಅವರು ಬರ್ತಾರ. ಬಂದ ಮೇಲೆ ಗುರು ಮುಂಚೆ ಬರ್ಬೇಕಂದ್ಕೊಂಡು ಗುರು ಬಂದು ಎಲ್ಲಿ ಕೂತ್ಕೋತಾರ? ಕಾಷ್ಟದ್ದು ಆ ಮನೆ ಮೇಲೆ ಕೂತ್ಕೋತಾರ. ಇವ್ರು ಅನಿಸುತ್ತಾ ಇವ್ರ ಗುರು ಇಲ್ಲಾಕಿ. ಆಮೇಲೆ ಗೊತ್ತಾಗ್ತೈತೆ ತಾಯಿಗೆ, ನನ್ನ ಮಗ ಮುನಿ ಧರ್ಮವನ್ನು ಇನ್ನೂ ಭ್ರಷ್ಟ ಮಾಡಿಲ್ಲ, ಸರಿ ಇದ್ದಾನಂತ ಆನಂದ ಆಗ್ತೈತೆ ಪುಷ್ಪಡಾಲಿ. ಆವಾಗ ಒಮ್ಮೆ ಹಿಂಗೆ ನಿಂತು ಇದನ್ನು ಆಹಾರ ಪ್ರಾಸುಕ್ಯತೆ ಇಲ್ಲ ನೋಡ್ತಾ ಆಹಾರ ತಗೊಂಡು ಒಂದು ಸಲ ಅವರು ಯಾರನ್ನು ನೋಡಲಿಲ್ಲ. ಅವಾಗ ಅನ್ನಿಸ್ತಿದ್ದ, ಎಂಥ ಒಂದೇ ಕಣ್ಣಿರೋದು ಕಪ್ಪಿರೋದು ಅಂತ ಹೆಂಡ್ತಿದ್ದು ಜಪ ಮಾಡ್ಕೊತ್ಕೊತೀನಿ, ಇವ್ರಿಗೆ ಎಷ್ಟೆಲ್ಲ ವೈಭವ ಇದೆ, ಇಂಥ ಸುಂದರ ಹೆಂಡಂದಿರಿದಾರ, ಏನು ಇವ್ರಿಗೆ ಎಷ್ಟು ಪ್ರಭಾವ ಇದೆ, ಇವ್ರದ್ದು ಎಷ್ಟು ಚಾರಿತ್ರ ಉತ್ಕೃಷ್ಟಿದೆ. ಸಾಕಿನ ಅವಳವಳ ಕರ್ಮ, ಅವಳ ಧರ್ಮ, ಅವ್ರದ್ದೇನಿದೆ ಅವಳಿಗೆ, ಇನ್ನು ನನ್ನ ಮುಂದೆ ಅವಳದು ಇಲ್ಲಿ ಸ್ಥಾನ ಇಲ್ಲ. ಈ ಥರ ಸ್ಥಿತೀಕರಣ ಮಾಡಿದರು, ಅಂದರೆ ಈ ಥರ ಪ್ರಭಾವನೆ ಮಾಡಿದರು ಮುನೀಚರ್ಯ. ಮತ್ತು ಕೊನೆಯದಂತೂ ಇದೆ, ಆಕೆ ಪ್ರಭಾವತಿ ರಾಣಿ ಇರಬೇಕಂತಿದ್ದೀನಿ. ಯಾರಿಗೆ ಹೆಸರು ನೆನಪಿದೆ? ನನಗಂತೂ ಪ್ರಭಾವತಿ ರಾಣಿ ಅನ್ನಿಸ್ತಿದೆ. ರಾಣಿ ಆಕೆ ಜೈನೇಂದ್ರ ಪ್ರಭು ತಗೊಂಡು ನೀವು ಹಿಂಗೆ ನಾಳೆ ಬೆಲ್ಲ ಕಿತ್ತಿದ್ದೀರ ಹಂಗೆ ತೊಗೊಂಡು ಹೋಗಕ್ಕಿರ್ತಾಳ. ಆವಾಗ ಅಲ್ಲ ಹಂಗೆ ವಜ್ರಕುಮಾರ ಮುನಿ, ಹೌದಾ?
ಅದು ಮಗು ಇರುವಾಗ ಎಲ್ಲರಿಗೂ ಗೊತ್ತಿದೆ. ಹೆಂಡತಿ ಹೇಳ್ತಾಳ ನನಗೆ ಮಾವಿನ ಹಣ್ಣು ತಿನ್ನಬೇಕು. ಮೊದಲೆಲ್ಲ ಹೇಳ್ತಾಳೆ ಜಿನೇಶ್ವರನ ದರ್ಶನ ಮಾಡ್ಬೇಕಾ, ಮಂದಿರ ಹೋಗ್ಬೇಕಾ. ಇದೆಲ್ಲ ಹೇಳಿದ ಮೇಲೆ ಏನಾಗ್ತಿದೆ, ಅಲ್ಲಿಂದ ಮಾವಿನ ಹಣ್ಣನ್ನು ತಿನ್ಬೇಕು. ಮತ್ತು ಋತು ಇರೋದಿಲ್ಲ, ಇವ್ರು ಹಾಗೆ ಹುಡ್ಕಾಡ್ಕೊತ ಹೋಗ್ತಾರೆ ಹೆಂಡತಿ ಇಚ್ಛ ಪೂರ್ತಿ ಮಾಡ್ಬೇಕಂತ. ಆವಾಗ ಒಬ್ಬ ರೈತ ಹೇಳ್ತಾನಲ್ಲ, ಇನ್ನೂ ಮುಂದೆ ಹೋಗ್ರಿ, ಅಲ್ಲಿ ಒಬ್ರು ನಗನ ದಿಗಂಬರ ಮುನೀತರ ಕೂತಿದಾರ, ಅವ್ರು ಕೂತಂತ ವೃಕ್ಷಕ್ಕೆಲ್ಲ ಮಾವಿನ ಹಣ್ಣು ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ. ಋತು ಇಲ್ಲದಾಗ ಎಲ್ಲ ಹಣ್ಣು ಬಿಡ್ತಾವಲ್ಲ, ಅವ್ರು ಯಾರಿಗೆ ಬಿಡ್ತಾವರಿ ಅಂತದ್ದು? ಅಂಥ ಶಕ್ತಿ ಯಾರಿಗಿದೆ ಗೊತ್ತಿದೆ ನಿಮ್ಗೆ? ಋತು ಇಲ್ಲದಂತಹ ಅವಸ್ಥೆ ಎಲ್ಲ ಫಲಪುಷ್ಪಗಳೆಲ್ಲ ಅಲ್ಲಿ ಆಗ್ತಾವ. ಚಾರಣರಿದೆ ತಪ್ಪು ಸ್ವಲ್ಪ ಹೇಳ್ರಿ. ಅಲ್ಲ, ಯಾರು ಗೊತ್ತಿದೆಯಲ್ಲ, ಅನಂತ ಪರಮೇಶ್ ಇದು 1.5 ವರ್ಷ ನಮ್ದಾಗಿದೆ ಅಭ್ಯಾಸ, 46 ಲಕ್ಷಣದಲ್ಲಿ. ವೈಶಾಲಿಯೇ ಇರ್ಲಿ, ನೀತಾ ಬೆಂಗಳೂರು. ಋತು ಇಲ್ಲದ ಋತುವಿನಲ್ಲಿ ಎಲ್ಲ ಫಲಪುಷ್ಪಗಳು ಆಗ್ತವ. ಯಾವಾಗ ಕೇವಲ ಜ್ಞಾನ ಆಯಿತು ಅಂದರೆ ಅವರಿಗೆ ದೇವಕೃತದಲ್ಲಿ ಬರ್ತಿದೆ ಅಂದರೆ ಋತು ಇಲ್ಲದಾಗ ಎಲ್ಲ ಹಣ್ಣು ಮತ್ತು ಪುಷ್ಪಗಳು ಬರ್ತಾವ. ಯಾವಾಗಂದ್ರೆ ಅರ್ಹಂತರ ತೀರ್ಥಂಕರ ಕೇವಲ ಜ್ಞಾನ ಆಗ್ತಿದೆ. ಕೇವಲ ಜ್ಞಾನ ಆಯ್ತು ಅಂದ್ರೆ ಇವೆಲ್ಲವೂ ಕೂಡ ಆಗ್ತಾವ. ಆ ಥರ ಆ ಮುನಿರಾಜರಿಗೆ ಒಂದು ರಿದ್ದಿ ತಿಳ್ಕೊಡ್ರಿ. ಅವರಿಗೆ ಅವ್ರ ತಪದ ಮಹಿಮೆ ವೃದ್ಧಿ ಇತ್ತವರಿಗೆ. ಯಾವ ವೃಕ್ಷದ ಕೆಳಗೆ ಕುತ್ಕೊಂಡಿದ್ರಲ್ಲ, ಮಾವಿನ ಹಣ್ಣಿನ ಗಿಡ ಇತ್ತದು, ಅದಕ್ಕೆಲ್ಲ ಮಾವಿನ ಹಣ್ಣು ಬಂದಿತ್ತ. ಆಮೇಲೆ ಅದನ್ನೇನು ಮಾಡ್ತಾರ, ಹಣ್ಣೆಲ್ಲ ಕಿತ್ತು ತೆಗೆದು ಸೇವಕನ ಕಡೆ ಕೊಟ್ಟು ಹೋಗು ಮತ್ತು ನೀನು ತನ್ನ ಹೆಂಡತಿ ಕೊಡೋಕೆ ಹೇಳಿದ್ರ. ಆಮೇಲೆ ಆಕೆ ಕೊಡೋಕೆ ಹೋದ್ಲಲ್ಲ, ನಾವು ಸೇವಕ ಹೋದ. ಇವರಲ್ಲಿ ಕೂತಿರೋ ಮುನಿಗಳನ್ನು ನೋಡಿ ಆಮೇಲೆ ಶ್ರದ್ಧೆ ಆಯಿತು. ಯಾವ ಥರ ಶ್ರೇಣಿಕ ಮಹಾರಾಜನಿಗೆ ಯಾವಾಗ ಸತತ ಸರ್ಪ ಹಾಕಿದ್ದ, ಉಪಸರ್ಗ ಕೊಟ್ಟ, ಉಪಸರ್ಗ ಆಮೇಲೆ ಪಶ್ಚಾತ್ತಾಪ ಆಯಿತು. ಆವಾಗ ಅವನು ಹಾಗೆ ಪಶ್ಚಾತ್ತಾಪ ಪಟ್ಟಲ್ಲ, ಆವಾಗ ನಿಜವಾದ ಗುರು ಇವರೇ ಅಂತ ನಿಶ್ಚಿತವಾಗಿ ಆವಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತು ಅವನಿಗೆ. ಆ ಥರ ಇವ್ರಿಗೆ ಈ ಯಾವ ವ್ಯಕ್ತಿ ಬಂದಿದ್ದಲ್ಲ ತನ್ನ ಹೆಂಡತಿಗೆ ಹಣ್ಣು ಕೊಡೋಕೆ, ಅವನು ಅವ್ರನ್ನ ನೋಡ್ಕೊಂಡು ಓ ಇವರೇ ನಿಜವಾದ ಗುರು, ನನಗೆ ಮನೆ ಬೇಡ ಏನು ಬೇಡ, ನಾನು ಈ ಧರ್ಮದಲ್ಲಿ ಉಳಿತೇನೆ ಅಂತ ಹೇಳಿ ಅವ್ರ ಜೊತೆ ದೀಕ್ಷಾ ತಗೊಂಡು ಅಲ್ಲೇ ಉಳಿದ್ಬಿಡ್ತಾನೆ. ಮತ್ತು ಅವರು ತಪ ಮಾಡೋದಕ್ಕೂ ತಪ ಮಾಡಕ ಅಲ್ಲಿ ಆಕಿ ಗಂಡು ಕೂಸ ಆಯ್ತಲ್ಲ, ಇವರೇ ಗಂಡ ಬರ್ತಾನಂದ್ರೆ ಬರಲಿಲ್ಲ. ಆಮೇಲೆ ಅವಳು ಕೂಸಿನ ತೊಗೊಂಡ್ಬರ್ತಾಳೆ. ಯೋ ಈ ಗಂಡು ಮಗು ಆಗಿದೆ, ಬೇಕಾದರೆ ಬೆಳೆಸು, ನಿಂದೆ ಆಯ್ತಾ, ನಾನೇನು ಒಯ್ಯೋದಿಲ್ಲ ಅಂತ ಅವ್ರ ಮುಂದೆ ಇಟ್ಟು ಹೋಗ್ಬಿಡ್ತಾಳೆ ಆಕಿ. ಆಮೇಲೆ ಅದು ಕೂಸು ಹಂಗೆ ಉಳಿತದ. ಮತ್ತು ಇವರು ತಮ್ಮ ತಪದಲ್ಲಿ ಹಾಗೆ ಕೂತಿರ್ತಾರೆ. ಆವಾಗ ವಿದ್ಯಾಧರ ರಾಜ ವಿಮಾನದಿಂದ ಹೋಗ್ತಿರ್ತಾರೆ ಗಂಡ ಹೆಂಡತಿ, ಅವ್ರಿಗೆ ಮಕ್ಕಳೇ ಇರೋದಿಲ್ಲ. ಮತ್ತು ಇದು ಕೂಸು ಅಳ್ತಾ ಇರ್ತದ. ನೀವು 8 ಅಂಗದ ಕತೆ ಓದಿದ್ರೆ ಗೊತ್ತಿದೆ ರೀ ನಿಮ್ಗೆ ಇದೆಲ್ಲ. 8 ಅಂಗದ ಕತೆ ಸಮ್ಯಕ್ತದ 8 ಅಂಗದಲ್ಲಿ. ಆಮೇಲೆ ಏನಾಗ್ತದೆ, ವಿಮಾನದಿಂದ ಇಳಿತಾರ, ಆ ಮಗುನ ತಗೋತಾರ ಮತ್ತು ತಗೊಂಡು ಹೋಗ್ಬಿಡ್ತಾರೆ. ಅವರಂತೂ ಇಬ್ಬರು ಗುರುಗಳು ನೋಡೋದೇ ಇಲ್ಲ. ಮತ್ತು ಕೂಸಂತೂ ಅಳ್ತಿರ್ತದ. ಆಮೇಲೆ ತಗೊಂಡು ಹೋಗ್ಬಿಡ್ತಾರ. ಅಲ್ಲಿ ಹೋದ ಮೇಲೆ ವಿದ್ಯಾಧರ ರಾಜ್ಯದ ಪಟ್ಟ ಅವನು ಮುಖ್ಯ ಇರ್ತಾನ. ಪಟ್ಟ ಕಟ್ಟೆ ಈ ಮಗುವಿನೆಲ್ಲ ದೊಡ್ಡವ್ರು ಮಾಡ್ತಾರೆ. ಇವು ಎಲ್ಲ ಕಲೆಗಳನ್ನು ಕಲಿತು ಹುಷಾರಾಗ್ತಾನ. ಮತ್ತು ಎಷ್ಟು ಗೆದ್ದಿರ್ತಾನ ಅವನು, ಎಲ್ಲ ವಿದ್ಯಾಧರ ರಾಜರನ್ನ ಇವನು ಗೆದ್ದಿರ್ತಾನ. ಅಂದರೆ ಇವನು ಹೇಳಿದಂಗೆ ಅವರೆಲ್ಲ ಮಾಡ್ತಿರ್ತಾರೆ. ಆವಾಗ ಮುಂದೆ ಒಂದು ದಿನ ಏನೋ ಅವಳು ಬಸುರಿ ಆಗ್ತಾಳೆ. ಬಸುರಿ ಆದಮೇಲೆ ಜನ ಅತ್ತಾಗೆ ಇತ್ತಾಗ ನೋಡು, ನಿನ್ನ ಯಾರ ಕಡೆಯಿಂದ ಹುಟ್ಟಿದ ಕೂಸಿನ ತಂದಿದ್ದು, ಇವತ್ತೆಲ್ಲ ಸಾಮ್ರಾಜ್ಯ, ನಾಳೆ ನಿನ್ನ ಮಗು ಎಲ್ಲಿದ್ದು ಏನಿರ್ತದ, ಅವನಿಗೆ ಓಡಿಸಿ ಹಾಕು. ಕೆಟ್ಟ ಬುದ್ಧಿ ಬಂತ. ಆ ಬುದ್ಧಿಯಿಂದ ಅವಳು ಮಗ ಬರುವಾಗ ಮಾಡುವಾಗ ಏನು ಮಾಡೋದ, ನನ್ನ ಕರ್ಮದೋದಯ, ನನ್ನ ಮಗುವಿಗೆ ಇನ್ನೇನು ಸಿಗ್ತದೆ, ಇದೆಲ್ಲ ಮಾತು ಹೇಳೋಕ್ಕೆ ಶುರು ಮಾಡ್ತಾಳೆ. ಮತ್ತು ಒಂದು ಸಲ ಅವನು ಹುಟ್ಟಿದ ಕಥೆ ಎಲ್ಲ ಹೇಳ್ಬಿಡ್ತಾನೆ. ಕೆಟ್ಟ ಅನ್ನಿಸ್ತಿದೆ, ನೀವು ಸರಿಯಾಗಿ ಕರೆದು ನನಗೆ ಈ ಕತೆ ಹೇಳಿದ್ರೆ ನಾನು ಯಾವಾಗಲೂ ಬಿಟ್ಟು ಹೋಗ್ತಿದ್ದೆ ರಾಜ್ಯ, ನನಗೆ ನೀವೇ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡಿಲ್ಲ ಅಂತ ಮುನ್ನಿ ದೀಕ್ಷೆ ತಗೊಂಡು ಹೋಗ್ಬಿಡ್ತಾಳೆ. ಇತ್ತಾಗ ಏನಾಗ್ತದೆ, ಈಕೆ ಪ್ರಭಾವತಿ ರಾಣಿ ಹೇಳಿದ್ನಲ್ಲ, ಅವಳು ಮೊದಲ ಹೆಂಡತಿ, ಜೈನ ಧರ್ಮಿ. ಆದರೆ ಗಂಡ ಇಷ್ಟು ಶ್ರದ್ಧಾ ಮಾಡ್ತಿರ್ತಾನಲ್ಲ, ಅವಳ ಹತ್ರ ಸದಾ ಬಂದು ಮೊದಲ ದರ್ಶನ ಭಗವಂತರದು ದರ್ಶನ ನೋಡಿ, ಅಭಿಷೇಕ ನೋಡಿ ಆಮೇಲೆ ಎಲ್ಲ ಕಡೆ ಹೋಗ್ತಾನೆ. ಸ್ವಲ್ಪದ್ರಲ್ಲಿ ಹೇಳ್ತೇನೆ. ಒಂದು ಬೌದ್ಧ ಕನ್ಯೆಯನ್ನು ಮದುವೆ ಮಾಡ್ಕೊತಾರೆ, ಅದು ಕತೆ ಇರಲಿ. ಬೌದ್ಧ ಕನ್ಯೆಯನ್ನು ಮದುವೆ ಮಾಡಿಕೊಂಡು ಆ ಕಡೆ ಸೌಂದರ್ಯ ಸಲುವಾಗಿ ಅವನು
ಅವಳ ರೂಪಕ್ಕೆ ಮೋಹಿತಾಗಿರ್ತಾನೆ. ಮತ್ತು ಬೆಳಗ್ಗೆ ಎದ್ದ ಮೇಲೆ ಮಾತಿಲ್ಲ ಕಥೆ ಇಲ್ಲ, ಬೆಳಗ್ಗೆ ಎದ್ದ ಮೇಲೆ ಹೋಗುದು. ಆಕೆಗೆ ಗೊತ್ತಾಗ್ತೈತು, ಓ ಇವ್ರ ಕಡೆ ಜಿನೇಂದ್ರ ಪ್ರಭು ಇದ್ದಾರ, ಅದಕ್ಕೆ ಇವನು ಹೋಗ್ತಿದ್ದಾನಂತ ತಿಳ್ಕೊಂಡು ಏನು ಮಾಡ್ತಾನ, ಅವಳೇನು ಮಾಡ್ತಾಳ, ಈ ದೇವ್ರದ್ದು ಅಪಮಾನ ಮಾಡುದು ಅಂಥೇಳಿ ಯಾವ ಒಂದು ಈ ಹಬ್ಬ ಮಾಡ್ತೀವಿ ತಗೊಳ್ರಿ. ನಾವು ದಶಲಕ್ಷಣ ಪರ್ವ ಮಾಡಕತ್ತೀವಿ. ಈ ಪರ್ವದಲ್ಲಿ ಏನು ಮಾಡ್ತಿರ್ತಾರ, ಮೊದಲು ಜಿನೇಂದ್ರ ಪ್ರಭುವಿನ ರಥ ಹೋಗ್ತಿರ್ತದ, ಆಕೆ ಹಠ ಮಾಡ್ತಾಳ. ಮತ್ತು ಗಂಡ ಏನು ಅವಳದೇ ಮಾತು ಕೇಳ್ತಿರ್ತಾನಲ್ಲ, ಅಂದ್ಕೂಡಲೇ ಏನಿಲ್ಲ, ಮೊದಲು ಬೌದ್ಧ ಧರ್ಮದವ್ರದ್ದೇ ರಥ ಹೋಗ್ಬೇಕು, ಆಮೇಲೆ ನಿಂದು ಅದೇ ಸ್ಥಳಕ್ಕೆ ಅನ್ನ ನೀರ ಬಿಟ್ಟು ಇದು ಉಪಸರ್ಕ ಆಗ್ತಿದೆ ಅಂತ ಸುಮ್ಮನೆ ಕೂತ್ಬಿಡ್ತಾಳೆ. ಆಮೇಲೆ ಉಳಿದ ಜನ ಎಲ್ಲ ಹೋಗಿ ಯಾರವರು ವಜ್ರಕುಮಾರ್ ಮುನಿ ಇರ್ತಾರಲ್ಲ ಅವ್ರ ಕಡೆ ಹೋಗ್ತಾರ. ಅವ್ರ ಕಡೆ ಹೋಗಿ ನನಗೆ ಸಹಾಯ ಬೇಕಾ, ನನ್ನ ಜಿನೇಂದ್ರ ಪ್ರಭುವಿನ ರಥಾನೇ ಮುಂದೆ ಹೋಗಬೇಕು ಅಂತ ಕೇಳ್ಕೊತಾರೆ. ಅವರು ಇಷ್ಟು ಬರಕತ್ತಿರ ಭಕ್ತರು ಎಲ್ಲ ವಿದ್ಯಾಧರ ರಾಜರು ಇರ್ತಾರ, ಅವ್ರಿಗೆಲ್ಲ ಕಲೆ ಇರ್ತಾವ, ಅವ್ರೆಲ್ಲರೂ ಬರ್ತಾರ, ನಾವು ಇಲ್ಲಿ ಸಹಾಯ ಮಾಡ್ತೀವಿ ಈ ಥರ ಅಂತ. ಅಂದರೆ ಇದೇನಿದೆ, ಪ್ರಭಾವನೆ ಅಂಗ ಸಲುವಾಗಿ ಆ ಮುನಿರಾಜರ ಹತ್ರ ಸಹಾಯ ಕೇಳೋದ್ರಿಂದ ಅವರ ಕಡೆಗೆ ಈಗ ಹಂಗೆಲ್ಲ ಒಬ್ಬೊಬ್ರು ಮುನಿ ತಗೊಂಡ್ರೆ ಎಷ್ಟು ಜನ ನೋಡ್ರಿ, ಮಧ್ಯಪ್ರದೇಶ ಉತ್ತರ ಪ್ರದೇಶಕ್ಕೆಲ್ಲ ಸೇಟ್ ಆನೆಗಳು ಎಷ್ಟು ಮಾಡ್ತಾರ ಮುನಿರಾಜರಿಗೆ, ಎಷ್ಟು ದೂರ ಇರಲಿ ಅವ್ರು ಅಲ್ಲಿಂದ ಬಂದು ಇಲ್ಲೆಲ್ಲ ಕೆಲಸ ಮಾಡ್ತಾರೆ. ಆ ಥರ ಅವರೆಲ್ಲ ರಾಜರು ಬಂದು ಅವಳ ರಥವನ್ನು ಹಿಂದೆ ಹಾಕಿ ಮತ್ತು ಇವಳು ಅನ್ನ ನೀರ ಬಿಟ್ಟಿರ್ತಾಳ. ಎಲ್ಲಿವರೆಗೆ ಉಪಸರ್ಗ ದೂರ ಆಗೋದಿಲ್ಲೋ ಅಲ್ಲಿವರೆಗೆ ನಾನು ಇದನ್ನು ಅನ್ನ ನೀರ ತಗೊಳ್ಳೋದಿಲ್ಲ ಅಂತ ಹಠ ಮಾಡ್ಕೊತ ಅದೇ ಜಾಗ ಕೂತಿರ್ತಾಳೆ. ಅಂದರೆ ಈ ಥರ ಅದು ಪ್ರಭಾವನೆ ಅಂಗದಲ್ಲಿ ಈ ಕತೆ ಬರ್ತದೆ. ಅಂದರೆ ಪ್ರಭಾವನೆ ಆಯ್ತಾ ಇಲ್ಲ, ನಾವು ಸಮ್ಯಕ್ತದ 8 ಅಂಗದಲ್ಲಿ ನೋಡಿದರೆ ಇದು ಪ್ರಭಾವನ ಮತ್ತು ಸ್ಥಿತಿಕಣ, ಇವೆರಡು ಹೆಂಗಿದಾವ, ಪ್ರಭಾವನೆ. ಯಾವ ಪ್ರಭಾವನೆ, ಸಂಸಾರ ಬೆಳೆಸೋ ಪ್ರಭಾವನೆ ಅಲ್ಲ, ಸನ್ಮಾರ್ಗ ಸತ್ಯ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಇದು ಮಾರ್ಗ ಇದೆ. ನಮ್ದೆಲ್ಲ ಈ ಥರ ಆಗಬೇಕಾಗಿದೆ. ಆಮೇಲೆ ಬೆಳಗ್ಗೆ ಇವು 2 ವಿಷಯದಲ್ಲಿ ಎಷ್ಟಾಗ್ತಿದೆ ನೋಡ್ರಿ, ಹೇಗಿದೆ. ಒಬ್ರು ಬೆಳಗ್ಗೆ ನೇಮಣ್ಣ ಏನು ಅಂತಿರಲ್ಲ, ಲೆಕ್ಕಪತ್ರ ಅವ್ರು ನನಗೆ ಕರೆದು ಹೇಳಿದ್ರು, ನೋಡ್ರಿ ಎಲ್ಲರೂ ಬೆಳಗಾಕತ್ತಾರ ಓದಾಕತ್ತಾರ, ನಾನು ಬರೀ ಪಾವತಿ ಮಾಡೋದು ದುಡ್ಡು ಹರಿದು ನನ್ನ ಕೆಲಸ ಇದೇ ಆಗಿದೆ ಅಂತಂದ್ರೆ ಏನು ಕೆಟ್ಟಿಲ್ಲ ಅಂತ ಹೇಳಿ. ಇದು ಲೆಕ್ಕ ಬೇಕಾ ಬೇಡ ರೀ, ಇದು ಧರ್ಮದ ಕಾರ್ಯ ಇದೆ, ನೀವು ಯಾಕೆ ಮನಸ್ಸಿಗೆ ಬೇಜಾರು ಹಾಕೋತೀರಿ? ಅದು ಇದ್ರೆ ತಾನೇ ಇದೆಲ್ಲ ಕಟ್ಟಡ ಆಗೋದು. ಇದು ತಂತಾನೆ ಆಗ್ತಿದೆ, ಇದೇನು ಚತುರ್ಥ ಕಾಲ ಅಲ್ಲ. ಆದರೆ ನನ್ನ ಹಿಂಗೆ ಕಥೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಧರ್ಮದ ಹೇಗಿದ್ರೆ, ಈ ಒಂದು ಮಂದಿರವನ್ನು ಕಟ್ಟಬೇಕಾದ್ರೆ ಇವ್ರದ್ದಿದೆ ಇಲ್ಲ, ಅವ್ರು ಇದನ್ನು ಮಾಡಿ ಎಷ್ಟು ಜನರಿಗೆ ಕಳಿಸ್ತಾರ, ಇದು ಪ್ರಭಾವನೆ ಇದೆ ಇಲ್ಲೋ. ಮತ್ತು ಈ ಥರಾಗ ಏನಂತೀರಿ ನೀವು, ಇದು ವಾಟ್ಸಪ್ದು ವೀತರಾಗ ಆಚಾರ್ಯ ಭಗವಾನ್ ವಿದ್ಯಾಸಾಗರ, ಮತ್ತು ವಾಟ್ಸಪ್ದಾರ ಹಾಕ್ತೀರಿ ಅದ್ರ ಹೆಸರೇನು ವೀತರಾಗ ಅಲ್ಲ, ವಾಸ್ತುಪೂಜ್ಯ ನಗರ ಏನೋ ಹಾಕ್ತೀರಿ. ಇದರ ಹೆಸರಿಂದ ಎಷ್ಟು ಪ್ರಭಾವನೆ ಆಗಿದೆ. ಮತ್ತು ಎಲ್ಲರೂ ಆಚಾರ್ಯರೇ ಅವ್ರದ್ದು ಎಷ್ಟೆಷ್ಟು ಪ್ರಸಂಗಗಳನ್ನು ಹಾಕ್ತಾರೆ. ಇದೇನಿದೆ ಪ್ರಭಾವನೆ ಇದೆ, ಸಂಸಾರದ ವಿಷಯ ಹಾಕ್ತಾರೇನ ಎಲ್ಲ ನಮ್ಮ ಮುನಿಗಳು. ಅಂದರೆ ಈ ಥರ ಎಲ್ಲರೂ ಕೂಡಿದಾಗ ಅವಾಗ ನಾವು ನಿಜವಾದ ದೇವಶಾಸ್ತ್ರ ಗುರುಗಳ ಸನ್ಮಾರ್ಗ ಪ್ರಭಾವನೆ ಎಷ್ಟು ಶಕ್ತಿ ಇದೆ ನೋಡ್ರಿ ಅಷ್ಟು. ಮತ್ತು ಹಿಂಗೆ ಪ್ರಭಾವನೆ ಅಂದ್ರೆ ಒಂದು ವಿಶೇಷವಾದಂಥ ಸಾಮಾನ್ಯ ಏನಿದೆ, ಸಾಮಾನ್ಯ ವಿಷಯ ಮತ್ತು ವಿಶೇಷ ವಿಷಯ ಏನು. ಸಾಮಾನ್ಯ ವಿಷಯ ಅಂದರೆ ಯಾವುದು ರೀ? ಸಾಮಾನ್ಯ ವಿಷಯ ಅಂದರೆ ಯಾವುದು? ಸಾಮಾನ್ಯ ವಿಷಯ ಅಂದರೆ ಸಂಸಾರದ ವಿಷಯ ರೀ, ಅದೆಲ್ಲ ಸಾಮಾನ್ಯ. ವಿಶೇಷ ಏನಂದರೆ ಇದು ವಿಶೇಷ, ಹೌದಾ ಇಲ್ಲ? ನಿಜವಾದ ದೇವಶಾಸ್ತ್ರ ಜೈನ ಧರ್ಮದ ಪ್ರಭಾವ ಪ್ರಚಾರ ಉಳಿಸೋಣ ಬೆಳೆಸೋಣ ಇವೇನು ಕಾರ್ಯ ಇದಾವಲ್ಲ ಇವೆಲ್ಲ ವಿಶೇಷ ಇದಾವ, ಹೌದಾ? ಈ ಕಾರ್ಯವನ್ನು ನಾವು ಮಾಡಬೇಕಾಗಿದೆ, ಅದಕ್ಕೋಸ್ಕರ ಪ್ರಭಾವನೆ ಅಂತ. ಆಮೇಲೆ ನಮ್ಮ ಮಹಾವೀರ ಜಯಂತಿ ಬಂದಾಗ ಎಷ್ಟು ಜನರು ಬರಬೇಕಾ ಅಂತ ಹೇಳ್ತಾರೆ, ಅದರಿಂದ ಪ್ರಭಾವನೆ ಆಗ್ತದೆ. ಪಂಚಕಲ್ಯಾಣಕದಲ್ಲಿ ಕನಕವಲ್ಲಿಯ ನಿಮ್ಮದು ಮೈಕ್ ಓಪನ್ಗೆ ಇವೆಲ್ಲ ಪ್ರಭಾವನೆ, ಅದಕ್ಕೆ ಹೋಗಬೇಕಾ ಇಲ್ಲ ರೀ? ಸನ್ಮಾರ್ಗದ ಪ್ರಭಾವನೆ ಇದೆವ, ಇದೆಲ್ಲ ಒಂದು ವಿಷಯ ತಗೊಂಡು. ಆಮೇಲೆ ಇದು ವ್ರತ ನಿಯಮ ಪಾಲನೆ ಮಾಡುವಾಗ ನೀವು ಒಂದೇ ದಿವಸದ್ದಾದರೂ ತಗೋಬೇಕಾ? ಜೈನ ಧರ್ಮ ಉಳಿಯೋದು ಯಾವಾದ್ರಿಂದ? ಇಲ್ಲಿ ಮುಖ್ಯವಾಗಿ ನೋಡ್ರಿ, ಇದು ತ್ಯಾಗ ಧರ್ಮ ಇದೆ. ಯಾವುದು ನನ್ನದಲ್ಲೋ ಅದನ್ನು ಬಿಟ್ಕೊಡೋದಿದೆ.
ಮತ್ತು ಅನುವೃತ್ತಿಗಳು ಅಂದರೆ ಸಂಸಾರಿ ಜೀವ ಸಲುವಾಗಿ ಪರಿಗ್ರಹ ಪ್ರಮಾಣ ಅಂತ ಹಾಕಿದ್ದಿದೆ. ಹೌದಾ? ಪ್ರಮಾಣ ಹಾಕೊಳ್ಳೋದು. ಮೊನ್ನೆ ಹೇಳಿದ್ನಲ್ಲ, ನನಗೆ ಇವರೇ ಅಂದ್ರೆ ಕಾಣಿಸ್ತೈತೆ. ಅಂದರೆ ಹೆಂಗಸರಿಗೆಲ್ಲ ಹೇಳ್ಬಿಟ್ರಿ 100 ಸಾಡಿ ಇಟ್ಕೋ ಅಂತ, ಅವರೇನು ಅಂತ ನೀವು 50-20 ಹೇಳಬೇಕಾಗಿತ್ತು. ಹಾಗೆ ಇಲ್ಲ. ಅಂದರೆ ಒಂದು 100 ಇಟ್ಕೊಂಡ್ರ ಮೇಲೆ ಸಾವಿರಾರು ಕೋಟಿ ಇದ್ದಾವ ಸಾಡಿ. ಅಂದರೆ ಇಡೀ ಎಲ್ಲ ಕಡೆ ರೀ. ನಾವು ಬರೀ ನಿಮ್ಮ ತೇರ್ದಾಳ ಅಂತ ಅಲ್ಲ, ಮತ್ತು ಬರೀ ಬೆಳಗಾವ ಅಲ್ಲ, ಅವುಗಳ ಬಂದು ಬೀಳೋದಿಲ್ಲ. ಹೌದಾ? ಅದಕ್ಕೆ ನಾನು ಹೇಳ್ತೀನಿ, ಮತ್ತು ನಿಮ್ಮ ಶಕ್ತಿ ಇದ್ದರೆ 20 ಇಟ್ಕೊಡ್ರಿ, 50 ಇಟ್ಕೊಡ್ರಿ. ಒಂದು ಲಿಮಿಟ್, ಅದರ ಹೆಸರ ಪ್ರಮಾಣ ಹಾಕ್ಕೊಡ್ರಿ. ಒಂದೇ ದಿನದ ತ್ಯಾಗ ಮಾಡಿರಿ. ಅಂದರೆ ಅವತ್ತಿನ ದಿನ ಹೌದು ನಮ್ಮದು ತ್ಯಾಗಿದೆ, ಇವತ್ತು ನಮ್ಮದು ತ್ಯಾಗಿದೆ. ಎಷ್ಟು ನೀವು ಅದು ತ್ಯಾಗ ಭಾವನೆ ಹಾಂ, ಅಂದರೆ ಅದೊಂದು ಇಷ್ಟ ಆಗ್ತಿದೆ, ಇವತ್ತು ನಾನು ಇದನ್ನು ಮಾಡಿ. ಇದು ಕೂಡ ಸನ್ಮಾರ್ಗ ಪ್ರಭಾವನೆ ಇದೆ. ವೃತ, ನಿಯಮ, ಉಪದೇಶ ಕೇಳೋದು, ಇದರ ಪ್ರಕಾರ ತಗೊಂಡು ನಾನು ಆಮೇಲೆ ವಾಚನ ಪ್ರಚನ, ಇವೇನು ಸ್ವಾಧ್ಯಾಯದ ವಿಧವಲ್ಲ, ವಾಚನ ಪ್ರಚನಕ್ಕೆ ಹೋಗ್ಬೇಕಾಯ್ತು. ಅಲ್ಲಿ ಕೂಡ ಏನು ಹೇಳ್ತಾರೆ, ವಾಚನ ಅಂದರೆ ಯಾವುದು ನಮ್ಮ ನಿಜವಾದ ದೇವಶಾಸ್ತ್ರಗಳ ಸ್ವರೂಪವನ್ನು ಹೇಳಿಕೊಟ್ಟಿದ್ದಾರ ಅದರ ವಾಚನ ಮಾಡೋದಿದೆ. ನನಗೆ ಒಟ್ಟಿಗೆ ಸನ್ಮಾರ್ಗ ಬೇಕಾಗಿದೆ. ಸಮ್ಯಕ್ತದ ಅಂತಂದರೆ ಸಮ್ಯಕ್ತ್ವ ಧರಿಸುವುದಿದೆ. ಧರಿಸಿದವರು ಯಾರಿಗೆ ರುಚಿಗೆ ಅವ್ರನ್ನ ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಿದೆ. ಆವಾಗ ಅಲ್ಲಿ ಕೂಡ ಮೊದಲನೇದು ವಾಚನ ಅಂದರೆ ಓದೋದಿದೆ ರೀ. ಮೊದಲು ತಾವು ಏನು ಇದೆ ಅದನ್ನು ಓದುತ್ತಿದ್ದಾರೆ. ಪ್ರಚನ ಅಂದರೆ ಏನು? ತನಗಿದರಲ್ಲಿ ಯಾವುದು ತಿಳಿಯೋದಿಲ್ಲವೋ ಮೊದಲು ಕೇಳಕ್ಕೆ ಹೋಗ್ಬೇಕಾರೆ. ಸುಮಾರು 6 ತಿಂಗಳವರೆಗೆ ನಮಗೂ ಇದು ಒಂದು ಶಬ್ದ ಗೊತ್ತಾಗ್ತಿರಲಿಲ್ಲ. ಆದರೆ ಏನು ಬಿಡೋ, ಏನೋ ಹೇಳ್ತಾರ, ಗೊತ್ತಾಗೋದಿಲ್ಲ ಅಂತ ಇಷ್ಟೇ ಹೇಳ್ತೀವಿ, ಬಿಡಲಿಲ್ಲ ನಾವು. ಒಂದೇ ಸಮನೆ ಹೋಗುದೇ ಅದು ಕೇಳೋಣ ಬೀಳೋಣ ಏನಾರೇ ಇರಲಿ, ನನಗೆ ತಿಳಿಯಲಿ ಅಥವಾ ತಿಳಿದೇ ಇರಲಿ, ಆವಾಗ ತಿಳಿಯೋಕ್ಕೆ ಶುರು ಆಗ್ತದೆ. ಯಾಕಂದರೆ ಆಗಮದ ಶಬ್ದ ಎಲ್ಲ ವಿಶೇಷ ಇರ್ತಾವೆ. ಅವು ಲೌಕಿಕದ ವಿಷಯಕ್ಕೆ ಬರುವಂಥ ಭಾಷೆ ಅದರಲ್ಲಿ ಇರೋದಿಲ್ಲ. ಆಮೇಲೆ ಈ ಥರ ನಾವು ಹೋಗಿ ತಿಳ್ಕೊಂಡು, ಅದೇ ಥರ ನಾವು ಎಲ್ಲರಿಗೂ ಹೇಳ್ತೀವಿ. ನೀವು ಕೂಡ ಪ್ರವಚನಕ್ಕೆ ಹೋದಾಗ ತಿಳಿದಿಲ್ಲ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಗುರುಗಳ ಸನ್ಮಾರ್ಗ ಪ್ರಭಾವನೆ ಮಾಡ್ತಾರೆ, ಗೊತ್ತಾರೆ? ಯಾಕಂದರೆ ಅವ್ರು ಬರೋ 4 ತಿಂಗಳು ಮಾತ್ರ ಶ್ರಾವಕರ ಸಾನ್ನಿಧ್ಯ ಸಿಗ್ತದೆ. ಆವಾಗ ಸತ್ಯ ಧರ್ಮದ ಬೋಧನೆ ಮಾಡ್ತಾರೆ. ಅವರಿಂದ ಎಷ್ಟು ಪ್ರಭಾವನೆ ಆಗ್ತದೆ. ಅವರೇನು ಸಂಸಾರ ಆಯಿತು, ಗಂಡ ಹೆಂಡತಿ ಈ ವಿಷಯ ತೆಗೆಯೋದಿಲ್ಲ. ನಿನ್ನ ಆತ್ಮಕಲ್ಯಾಣ ಮಾಡ್ಕೊ, ನೀನು ದೇಹದಿಂದ ಭಿನ್ನ ಅತೀತವಾಗಿರುವಂಥ ಒಂದು ಮಹಾನ್ ಒಂದು ಶಕ್ತಿ ಇರೋ ನೀನು ಒಂದು ಆತ್ಮ ಇದೆಯಾ, ಆ ಶಕ್ತಿ, ಜ್ಞಾನದ ಶಕ್ತಿಯಿಂದ ನಿನ್ನ ಆತ್ಮಕಲ್ಯಾಣ ಮಾಡ್ಕೋಬೇಕು. 4 ತಿಂಗಳು ನಾವು ಸಂಯೋಗದಲ್ಲಿ ಬರ್ತೀವಿ, ಮುನಿರಾಜರು ಮತ್ತು ಶ್ರಾವಕರು. ಆವಾಗ ಕೂಡ ಅವರು ಸನ್ಮಾರ್ಗದ ಬೋಧನೆ ಕೊಡ್ತಾರ ಇಲ್ಲ, ಆವಾಗಷ್ಟೇ. ಯಾಕಂದ್ರೆ ಆಮೇಲೆ 8 ದಿನ 10 ದಿನ ಇರ್ತಾರ, ಮುಂದಿನ ಊರಿಗೆ ಹೋಗ್ಬಿಡ್ತಾರೆ. ಅವರೇನೋ 4 ತಿಂಗಳು ಇಲ್ಲಿರ್ತಾರ. 4 ತಿಂಗಳು ಯಾಕೆ ಇರ್ತಾರ ಅದು ವಿಷಯ ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ ಅದು. ಆಮೇಲೆ ಅಲ್ಲಿ ಕೂಡ ಸನ್ಮಾರ್ಗ ಪ್ರಭಾವನೆ. ಮತ್ತು ಕೆಲವೊಂದು ಗುರುಗಳು ಕೂಡ ಹೇಗಿದ್ದಾರೆ ಅದನ್ನು ಅವರನ್ನು ನೋಡೋದ್ರಿಂದ, ಈ ಥರನೇ ನಮ್ಮ ಪ್ರಭು ಇದ್ರೇನು ಅಂದರೆ ಕಿಂಚಿತ್ತು ಪರಿಗ್ರಹ ಇಲ್ಲದಂಥವ್ರು. ನೋಡ್ರಿ, ಗುರುಗಳ ಲಕ್ಷಣದಲ್ಲಿ ಅಂತರಂಗ ಬಹಿರಂಗ ಪರಿಗ್ರಹದಿಂದ ರೈತ ಬಂದು ಬರ್ತೈತೆ. ಅವ್ರ ಲಕ್ಷಣ 4ರಲ್ಲಿ ಬರ್ತೈತಿಲ್ಲ. ಅಂದರೆ ಪಂಚೇಂದ್ರಿಯ ವಿಷಯದ ಆಸಕ್ತಿಯಿಂದ ರಹಿತ, ಷಟ್ಕಾಯ ಜೀವದ ಘಾತವಾಗುವಂತಹ ಆರಂಭದಿ ಹಿಂಸೆಯಿಂದ ರಹಿತ, ಮತ್ತು ಅಂತರಂಗ ಬಹಿರಂಗ ಪರಿಗ್ರಹದಿಂದ ರಹಿತ, ಜ್ಞಾನ ಧ್ಯಾನ ಸದಾ ಆಸಕ್ತದಿಂದ ರಥ ಅಂದರೆ ಅದರಲ್ಲಿ ತನ್ಮಯ ಆಗೋದು. ಇದನ್ನೆಲ್ಲ ನೋಡಿದ ಮೇಲೆ ಈಗ ನೋಡ್ರಿ, ಮುನಿರಾಜರ ಹತ್ರ ಆಚಾರ್ಯ ಅವ್ರ ಹತ್ರ ಯೋಜನಾ ದೀಕ್ಷಾ ತಗೊಂಡು ಹುಡುಗರೆಲ್ಲ. ಯಾಕಂದ್ರೆ ಅದನ್ನು ನೋಡಿ ಅವ್ರ ಸಂಪರ್ಕದಲ್ಲಿ ಬಂದರ ಈ ಸನ್ಮಾರ್ಗ ಇದೇನೋ ಇಲ್ಲೋ, ಇದು ಕೂಡ ಪ್ರಭಾವನೆ ಅಂತ. ಮತ್ತು ಎಂಥದ್ದು ಸನ್ಮಾರ್ಗ ಪ್ರಭಾವನೆ ಇದೆ, ಸಾಮಾನ್ಯದ್ದಲ್ಲ. ಈ ಥರ ಕೂಡ ಇದು ಪ್ರಭಾವನೆ. ಆಮೇಲೆ ನಾವು ಈಗ ಇದು ತಗೋತೀವಲ್ಲ, ನನಗೆ ಭಕ್ತಾಮರ ಬರ್ತಿದೆ, ಬಾ ನೀವು ಕಲಿಸ್ತೀನಿ ನಾನು, ಸಾಮಾನ್ಯ ಇದೆ ರೀ. ಇದು ಕೂಡ ಸನ್ಮಾರ್ಗದ ಪ್ರಭಾವನೆ ಇದೆ, ಮಾಡಬೇಕಾ ನಮ್ಮ ಶಕ್ತಿಯ ಪ್ರಕಾರ. ಆಮೇಲೆ ಇಲ್ಲಿ ಹೇಳ್ಬೇಕಾದ್ರೆ ವಾಚನ ಪ್ರಚನ ಆಯ್ತಾ, ಅನುಪ್ರೇಕ್ಷೆ ಇದೆ. ನನಗೆ ಏನು ತಿಳಿಲಿಲ್ಲ, ನಾವು ಗುರುಗಳ ಹತ್ರ ಅಥವಾ ಯಾರಿಗೆ ಗೊತ್ತಿದೆ ಅವ್ರ ಹತ್ರ, ನೀವು ಎಲ್ಲ ನಿಮ್ಮದು ಪ್ರವೀಣ ಭಯ್ಯಾಜಿ ಅವ್ರ ಕಡೆ ನೀವು ಚರ್ಚಾ ಮಾಡ್ತೀರಿ, ಅವರೆಷ್ಟು ಪ್ರಶ್ನೆ ಹಾಕ್ತಾರ, ಜ್ಞಾನದ ವೃದ್ಧಿಂಗತ ಆಗ್ತಿದೆ ಅಲ್ಲ. ಮತ್ತು ನಾವು ಸತತ ಪ್ರಯತ್ನ ಮಾಡಿದರೆ ಆಗುದರೆ, ನಮಗೆಲ್ಲ ಏನು ಗೊತ್ತಿತ್ತಾ? ಯಾರಿಗೂ ಒಮ್ಮೆಲೆ ಗೊತ್ತಿರೋದಿಲ್ಲ. ಮತ್ತು ನಮ್ಮನೆ ವಾತಾವರಣ ಆ ಥರನೂ ಇರಲಿಲ್ಲ.
ನನಗೆ ಎರಡು ಕಡೆನೇ ಇತ್ತಾಗ ನಮ್ಮ ತಂದೆಯವ್ರದ್ದು ಆ ಥರ ಇತ್ತು. ಸರ್ವಿಸ್ ಮಾಡೋರು ನಾವೆಲ್ಲ ಹೋದ್ವಿ. ಮತ್ತು ಗಂಡ ಮನೆಯಲ್ಲಂತೂ ನಮ್ಮ ಮಾವನ ತಾಯಿ ಇರ್ತಾಳೆ, ಆಕೆ ನೋಡಿದ್ರೆ ಹೊಟ್ಟೆ ಮುಯ್ತಿತ್ತು ನಂದು. ಅಷ್ಟು ಹೆದರ್ತಿದ್ವು ನಾವು. ಯಾವ ಕೆಲಸಕ್ಕೂ ಬಾಯಿನೇ ಇರಲಿಲ್ಲ. ಅಂದರೆ ನಮಗಲ್ಲಿ ಧರ್ಮ ಏನು ಮಾಡ್ತೀರಿ, ಅವ್ರು ಏನು ಹೇಳ್ತಾರೆ ಅದು ಕೆಲಸ ಮಾಡೋದು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ಈ ಥರ ಯಾವಾಗ ನಾವು 10 ವರ್ಷದ ನಂತರ ಹೊರಗೆ ಹೋದ್ಮೇಲೆ ಮಂದಿರದ ಹತ್ತಿರ ಬಂತು. ಆಮೇಲೆ ಇದೆಲ್ಲ ಸಾನ್ನಿಧ್ಯ ಮತ್ತು ಒಳಗಡೆ ರುಚಿ ಎದ್ದು ನಿಂತಿತ್ತ. ಇದೇನಿದೆಯಲ್ಲ ಆ ಥರ ಈ ಎಲ್ಲ ನಾನು ಇವತ್ತು ಈ ವ್ರತ ಮಾಡಿದ್ದೀನಿ. ಒಬ್ಬೊಬ್ಬರಿಗೆ ಹೇಳೋದು, ನೀನು ಈ ಥರ ಒಂದೇ ದಿನದಿಂದ ಮಾಡು, ಏನೂ ಆಗೋದಿಲ್ಲ. ವ್ರತ ನಿಯಮ ಸಂಯಮವನ್ನು ಬೇರೆಯವ್ರಿಗೆ ಯಾಕೆ ಹೇಳೋದು ಗೊತ್ತಾರೆ? ಅವ್ರಿಗೂ ಆ ಥರದ ಮನಸ್ಸಾಗಿ ಹೌದಲ್ಲ, ಜೀವನದಲ್ಲಿ ನಾನು ಮಾಡಬೇಕಲ್ಲ ಅಂತ ಅಂತಿದೇ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಕೂಡ ಅಲ್ಲಿ ನೀವು ಒಂದೊಂದೇ ವ್ಯಕ್ತಿಗೆ ಹೇಳಿದ್ರು, ಮತ್ತಿದು ಸಂಸಾರದ ವಿಷಯ ಎಲ್ಲ ಅದು ನೋಡು. ನೀನು ಹೇಳ್ತೀನಿ, ಅಲ್ಲಿ ಪಾರ್ಲರ್ ಇದೆಯಲ್ಲ, ಅವ್ರಿಗೆ ಭಾರಿ ಮಾಡ್ತಾಳೆ, ಅಲ್ಲಿ ಹೋಗು. ಇದೇನ ಸಂಸಾರದ ಮಾರ್ಗ? ನಾವು ಹೇಳ್ತಾ ಇರೋದು ಸನ್ಮಾರ್ಗ ಪ್ರಭಾವನೆ ಮಾಡುದು ರೀ. ವಿಶೇಷವಾದಂಥ ಭಾವ ತನ್ನಲ್ಲಿ ಉತ್ಪತ್ತಿ ಮಾಡಿಕೊಳ್ಳೋ ಸಲುವಾಗಿ ಧರ್ಮದ ವಿಷಯ, ನಿಜವಾದ ದೇವಶಾಸ್ತ್ರ ಗುರುಗಳ ವಿಷಯ ಹೇಳ್ತೀವಿ. ಇವ್ರು ಹೇಳಿದ್ರಲ್ಲ, ಬರೀ ನಾನು 4 ಶರ್ಟ್ ಕೇಳ್ರಿ, ನನಗೆ ಆಸೆ ಆಯ್ತಾ ಅಂದರೆ ಪುರುಷರು ಹೊರಗೆ ಹೋಗ್ತಿರ್ತಾರೆ, ಮಾಡ್ತಿರ್ತಾರೆ, ಇದೆಲ್ಲ ಪ್ರಭಾವನೆ ಇದ್ದಿಲ್ಲ. ಮತ್ತು ಅಂತಹ ವ್ಯಕ್ತಿಗಳಲ್ಲಿ ಹೇಳುವಾಗ ಒಂದು ನಮಗೂ ಹೆಮ್ಮೆ ಅನ್ನಿಸ್ತಿದೆ, ಈ ಥರ ಮಾಡಿದ್ದಾರೆ. ಯಾಕೆ ಈ ಥರ ಕೂಡ ಇದೆ, ಒಬ್ರದೊಬ್ಬರು ಹೇಳಿದರೆ ಹೌದಲ್ಲ. ಈ ಥರ ಇರುವಾಗ ನಾವು ಮೊನ್ನೆ ಕೂಡ ನಾವು ಹೇಳಿದ್ವಲ್ಲ, ಇಷ್ಟು ಪರಿಣಾಮ ಕೆಡ್ತಿದೆ. ನಾವು ಆವಾಗ ಅಂದರೆ ಯಾವ ಸಾಡಿ ತಗೋತೀವೋ ಅದಕ್ಕೆ ಬಳೆ ಚೇಂಜ್. ಆವಾಗ ಅನಿಸುತ್ತೆ, ಎಷ್ಟು ಅಂಗಡಿ ತಿರುಗಾಡೋದು ನಾವು ಬಳೆ ಸಲುವಾಗಿ. ಈ ಸಾಡಿಗೆ ಮ್ಯಾಚಿಂಗ್ ಬೇಕು, ಮ್ಯಾಚಿಂಗ್. ಅವತ್ತೇ ನಾವು ನಿರ್ಣಯ ಮಾಡಿದ್ವಿ, ಜೀವನ ಪೂರ್ತಿ ಹಸಿರು ಬಳೆ ಮಾತ್ರ, ಏನು ಚಿಂತೆ ಇಲ್ಲ. ಹೋಗೋದಿದೆ ಹಸಿರು ಬಳೆ, ತರೋದಿದೆ ಹಾಕೊಂಡ್ಬಿಡೋದು, ಯಾವುದೇ ಸಾಡಿ ಉಟ್ಕೊಟ್ಟು. ಇವೆಲ್ಲ ಒಂದೊಂದು ಯಾಕೆ ಹೇಳೋದಂದರೆ, ಇವುಗಳನ್ನು ಕೇಳಿ ಈ ಜೀವ ಹೆಚ್ಚು ಪರಿಣಾಮವನ್ನು ಹೊರಗಡೆ ಹೋಗೋಕ್ಕಿಂತ ತನ್ನಲ್ಲಿ ತಾನು ಇಟ್ಕೊಂಡು ಧರ್ಮ ಮಾರ್ಗದಲ್ಲಿ ನಡ್ಕೊಳ್ತಾನೆ. ಬಹಳ ನಿಯಮಗಳು. ಈಗ ಅವರು ಹೇಳಿದ್ರಲ್ಲ, ಎಲೆಕೋಸು ತಿನ್ನೋದಿಲ್ಲ, ಹೂಕೋಸು ತಿನ್ನೋದಿಲ್ಲ, ಬದನೆಕಾಯಿ ತಿನ್ನೋದಿಲ್ಲ, ನಾವು ಬೆಂಡೆಕಾಯಿ ತಿನ್ನೋದಿಲ್ಲ, ಹಾಗಲಕಾಯಿ ತಿನ್ನೋದಿಲ್ಲ, ಈ ಸೊಪ್ಪಂತೂ ತಿನ್ನೋದಿಲ್ಲ. ಒಂದು 4 ಹೀರೆಕಾಯಿ, ಸೌತೆಕಾಯಿ, ಸೋರೆಕಾಯಿ, ಏನೋ ಅಂದ್ಕೊಳ್ಳೋ. ಮತ್ತೊಬ್ಬರಿಗೆ ಆ ವಿಷಯ ಕೇಳಿದ್ಮೇಲೆ ಅನ್ಸುತ್ತೆ, ಹೌದಲ್ಲ, ನಾವೇ ಕೊನೆ ಪಕ್ಷ 4 ತಿಂಗಳಾದರೂ ನಾವು ಬಿಡೋಣ. ಈ ಥರ ಯಾವುದು ಚರ್ಚೆ ಮಾಡ್ತೀವಲ್ಲ, ಅದು ಕೂಡ ಸಾಮಾನ್ಯವಾಗಿ ಧರ್ಮ ಪ್ರಭಾವನೆ. ಯಾವ ಮಾರ್ಗಕ್ಕೆ? ಸತ್ಯ ಮಾರ್ಗದ ಕಡೆಗೆ ಹೋಗುವ ಸಲುವಾಗಿ ಇದು ಇದೆ. ಈಗ ನಮ್ಮಲ್ಲಿ ಕೂಡ ಇವರು ಒಬ್ಬರು ಅಜಿತ್ ಖೋತ್ ಅಂತ ಬರ್ತಾರಂತ ಹೇಳಿದ್ನಲ್ಲ, ಸಾಫ್ಟ್ವೇರ್ ಇಂಜಿನಿಯರು, ಬೆಂಗಳೂರಾಗ ಇರ್ತಾರೆ. ಏನು ವೃತ್ತ ಮಾಡಿದಾರ. ಅವ್ರು ಹೇಳಿದ್ರು, ದೀದಿ ನೀವು ನನಗೆ ಮುಂಚೆ ಭೇಟಿ ಆಗಬೇಕಾಗಿತ್ತಾರ, ನಾ ಮದುವೆನೂ ಮಾಡ್ಕೊಳೋದಿಲ್ಲ ಆಗ್ತೀನಿ, ಇದ್ರಾಗ ಹೊಳಿತೀನಿ ಅಂತ. ಹಿಂದೆ ಹೋಗ್ಬೇಡ್ರಿ. ಈಗಂತೂ 2 ಮಕ್ಕಳಿದ್ದಾವೆ. ಈ ಖರೆ ಪಾಲನೆ ಕದ್ಮೂಲ್ ಬಿಟ್ಟಿದ್ದಾರೆ, ಹೋಟೆಲ್ದು ಬಿಟ್ಟಿದ್ದಾರೆ. ವಿಚಾರ ಮಾಡಿ, ಒಂದೊಂದು ವ್ಯಕ್ತಿ ಇದು ಅವರು ಮುಖ್ಯ ಮೇನ್ ಇರೋದ್ರಿಂದ ಫಾರಿನ್ದಿಂದ ಎಲ್ಲರೂ ಮೀಟಿಂಗಿಗೆ ಬರ್ತಾರ. ಆಮೇಲೆ ಆವಾಗ ಮಾತುಕತೆ ಆಗ್ತಿರ್ತಾವ. ಒಂದು ಸಲ ಹೇಳ್ತಿದ್ರ, ಯಾವ ಜಪಾನ್ದವ ಜರ್ಮನ್ದವ ಅವನು ಬಂದಿದ್ದ, ಅವನು ಊಟದ ಸಲುವಾಗಿ ಇಲ್ಲಿ ದುಡ್ಡು ನಡೆಯಲಿಲ್ಲ ಅನ್ಕೋ, ಕಾರ್ಡ್ ಬೇಡದಂತ. ಗೊತ್ತಾಗಲಿಲ್ಲ ಅವ್ರಿಗೆ. ಕಾರ್ಡ್ ಕೊಟ್ಟರು, ಕಂಪ್ನಿ ಊಟ ಕಾರ್ಡ್ ಬೇಡಕ್ಕೋ ಕಾರ್ಡ್ ಕೊಟ್ಟಾರ. ಮತ್ತು ತಾವು ಮನೆಯಿಂದ ತಗೊಂಡು ಹೋಗಿರೋ ಚಪಾತಿ ತುಪ್ಪ ಸಕ್ರೆ ಒಂದು, ಚಪಾತಿ ತುಪ್ಪ ಚಟ್ನಿ 2 ತಿಂದು ದೂರ. ಅವರೆಲ್ಲರೂ ಉಳಿದವರೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ರಿ, ಪಾಶ್ ಎಲ್ಲ ಬೇಕಾದ ತಿನ್ನೋರು. ಏನಂದ್ರು, ನನಗಿದು ಒಪ್ಪಿಗೆ ಐತೆ, ನನಗಿದು ಸರಿ ಅನಿಸುತ್ತೆ. ಬಹಳ ಬದಲಾವಣೆ ಮಾಡಿದ್ದಾರೆ ಅವರು. ಅವಾಗ ಆ ಕಾರ್ಡ್ ಕೊಟ್ರಲ್ಲ, ಆ ಕಾರ್ಡ್ ಉಪಯೋಗ ಮಾಡಿ ಬಂದ ಮೇಲೆ ಇವ್ರು ಚೆಕ್ ಮಾಡಿದಂತ ಹುಡುಗ ಅಂದರೆ 2 ಗಂಡು ಹುಡುಗರು, ಇಷ್ಟು ದೊಡ್ಡವರು ಚೆಕ್ ಮಾಡಿದ್ರೆ ಅದ್ರಾಗೆಲ್ಲ ಇಲ್ಲಿ ಹೇಳಿದ್ವಿ ಅಲ್ಲ, ನಾನು ಕೂದಲಿಗೆ ಕತ್ತರಿ ಹಚ್ಚೋದಿಲ್ಲ. ಕತ್ತರಿ ಹಚ್ಚೋದು ನೇಮ ಒಂದೇ ಒಂದು ಸಲ ಮಾಡೋದಿದೆ. ಒಂದು ವೇಳೆ ನಾನು ಈ ಜೀವನದಲ್ಲಿ ಆರಿಕಾ ಮಾತಾಜಿ ಆದಾಗ ಕೂದಲನ್ನು ಕತ್ತರಿಸೋದು, ಅಲ್ಲಿವರೆಗೆ ಕತ್ತರಿ ಅದಕ್ಕೆ ಹಚ್ಚೋದಿಲ್ಲ. ಅಂದರೆ ಕೆಲವೊಂದು ನಿಯಮಗಳನ್ನು ಹೌದಲ್ಲ, ಯಾಕಪ್ಪ ಈ ಥರ ಮಾಡಿ, ಕೆಲವೊಂದು ನೀವು ಇವುಗಳನ್ನು ಯಾಕಪ್ಪ ಚರ್ಚೆ ಮಾಡಬೇಕಂದ್ರೆ ಅವ್ರಿಗೆ ಅನುಮೋದನೆ ಆಗ್ತಿದೆ ರೀ. ಮತ್ತು ಇದು ಪ್ರಭಾವನೆ ಅಂಗದಲ್ಲಿ ಬರ್ತದೆ. ಈಗ ಯಾವ ಥರ ಈ ನಿಯಮಗಳು, ನಾನು ಇದನ್ನು ತಿನ್ನೋದಿಲ್ಲ, ಇದನ್ನು ತಿನ್ನೋದಿಲ್ಲ. ಈಗ ನಾವು ಸೊಪ್ಪು ಯಾವುದೂ ತಿನ್ನೋದಿಲ್ಲ. ಆಮೇಲೆ ಮನೆ ಸುಮಂತಾಯಿ ಶುದ್ಧ ಭೋಜನ ಇದೆ ಅಂದರೆ 5 ದಿವಸ ಅಲ್ಲಿ ಬೆಳಗ್ಗೆ ಬಂದಿದ್ದೀನಿ. ಆಮೇಲೆ ಊಟಕ್ಕೆ ಮೊದಲು ನಮಗೆ ಹಚ್ಚಿದ್ರೆ ಆದರೂ ಗೊತ್ತಾಗಲಿಲ್ಲ, ಹೀರೆಕಾಯಿ ಮಾಡಿದ್ರು ಅವರು. ಆಮೇಲೆ ಅದು ತಿಂತ ಒಮ್ಮೆಲೆ ಏನೋ ಬಂದಂಗೆ ಆಯ್ತಾ ಅಂತ ಅವ್ರಿಗೆಲ್ಲ ಸನ್ನೆ ಮಾಡಿ ಕರೆದು ಇದೇನಂತ ಕೇಳಿದ್ರು. ಅದಕ್ಕೆ ಅವ್ರು ಏನು ಹೇಳಿದ್ರು, ಮೆಂತ್ಯ ಸೊಪ್ಪು ಒಣಗಿಸಿರ್ತಾರಲ್ಲ, ಏನಂತ
ಕಸ್ತೂರಿ ಮೇಥಿ ಅದನ್ನು ಹಾಕಿದ, ಕಸ್ತೂರಿ ಮೇಥಿ ಅದನ್ನು ಅಂದ ಮೇಲೆ ನಾ ಕೈ ತಗೊಂಡ್ಬಿಟ್ನ. ಪಾಪ ಎಲ್ಲರೂ ಅಂದ್ರೆ ಅಯ್ಯೋ ನಾನು ಮೇಥಿ ಅದು ಒಣಗಲ್ಲ ಅಥವಾ ಏನೇ ಇರಲಿ ಅದು ಸೊಪ್ಪನೇ ಅಲ್ಲ. ಎಲ್ಲರೂ ಪಾಪ ಭಾಳ ಕೆಟ್ಟ ಅನ್ನಿಸ್ತು. ಅರ್ಧ ಊಟ ಮಾಡಿದ್ರಿ, ತಿಂದಿಲ್ಲ, ಏನಿಲ್ಲ. ಆಮೇಲೆ ಅವ್ರು ಫುಲ್ ಅದನ್ನು ಕೂಡ ಅಂದರೆ ಕೊತ್ತಂಬರಿ ಸೊಪ್ಪು ಉಳ್ಕಿದಂತೂ ಏನು ಸಂಬಂಧ ಬರಲಿಲ್ಲ, ಅದನ್ನು ಮಾತ್ರ ಹಾಕಿದ್ರು. ಇದು ಆದಮೇಲೆ ಅವರು ಮರುದಿನದಿಂದ ನೋಡ್ರಿ, ನಾವು ಒಬ್ಬಕ್ಕೆ ಬಿಟ್ಟಿದ್ದು ಗೊತ್ತಾದ್ಮೇಲೆ ಇಡೀ ಒಂದು 14-15 ದಿನ ಎಲ್ಲರಿಗೂ ಸೊಪ್ಪೇ ಇಲ್ಲಲ್ಲ, ಹೌದಾ? ಇಲ್ಲ, ಯಾರು ತಿನ್ನಲಿಲ್ಲ. ಅದಕ್ಕೆ ಅವರಿಗೂ ಕೂಡ ನಾ ಕೆಲವೊಬ್ರು ಕೇಳಿದೆ, ನೀವು 15 ದಿನ ತಿನ್ನೋದಿಲ್ಲ ಅಂತ ಮಾಡಿಬಿಟ್ರೆ ನಿಮ್ಗೆ ವ್ರತ ನೇಮ ಪಾಲನೆಯಿಂದ ಮತ್ತು ಮಹಾನ್ ಪುಣ್ಯದ ಬಂದಾಗ್ತಿದೆ ಇಲ್ಲ, ಹೌದಾ? ಇಲ್ಲ. ಈ ಥರ ಇವುಗಳನ್ನು ಕೂಡ ಒಬ್ರಿಗೊಬ್ರು ಮಾತಾಡಬೇಕಾಗಿದೆ. ಯಾಕಂದರೆ ಇವುಗಳು ಕೂಡ ಪ್ರಭಾವನೆ ಅಂಗದಲ್ಲಿ. ನೋಡ್ರಿ, ಒಂದು ವಿಷಯದಲ್ಲಿ ಹೇಳ್ಬೇಕಾದ್ರೆ ಆಮೇಲೆ ಸುಮಂತ ನನ್ಗಂದ್ರೆ ಅಲ್ರಿ ನೀವು ಬಿಟ್ಟಿರೋ ಕಾರಣ ಏನು? ಅವರೆಲ್ಲ ಯಾರು ತಿಂತಾರೆ ಬಿಡಿ. ಒಂದಂದ್ರೆ ಮೂಲ ಕಿತ್ತ ತೆಗಿತೀರಿ, ಪೂರ್ಣ ಗಿಡ ಕಿತ್ತ ತೆಗೆದ್ರಿ. ಕರಿಬೇವು ಅಂದರೆ ಅವ್ರು ಯಾರಿಗೋ ಭಯ್ಯಾಜಿಗಳಿಗೆ ಫೋನ್ ಹಚ್ಚಿ ಕೇಳಿದ್ರಂತೆ, ಹಿಂಗೆ ನೀಲಾಮೃತ ಎಂತಿದಾರಲ್ಲ ಅವ್ರು ಬಿಟ್ಟಿದ್ದಾರೆ, ಅದ್ರ ಕಾರಣ ಏನು ಅಂತ. ಆಮೇಲೆ ಅವ್ರು ಅಂದ್ರೇನು, ಹಂಗೇನು ದೋಷ ಇಲ್ಲ, ಅವರು ಎಲೆಪತ್ರಿ ತಿಂತಾರ ಇಲ್ಲೋ ಅವ್ರು ಕೇಳಿದ್ರು. ನನಗೂ ಆಮೇಲೆ ಕೇಳಿದ್ರು, ನೀವು ಎಲೆಪತ್ರಿ ತಿಂತೀಯ? ಹೌದು. ನಾವು ಕರಿಬೇವ ಎಲೆಪತ್ರಿ ಅದು ದೊಡ್ಡ ಗಿಡ ಇದೆ, ಅದು ಗಿಡದಲ್ಲಿ ಒಣಗಿ ಬರ್ತದೆ, ಅದನ್ನು ನೀವು ಎಷ್ಟು ದಿನ ಇದ್ರೂ ಕೊಳೆಯೋದಿಲ್ಲ. ಇವೇನಿದೆ ನೀವು 2 ದಿನ ಮರುದಿನದಿಂದ ಕೊಳೆಯಕ್ಕೆ ಶುರು, ಜೀವದ ಉತ್ಪತ್ತಿ ಆಗ್ತಿದೆ. ಮತ್ತು ಮೊದಲೇದಂದರೆ ಇದೇನು ದೊಡ್ಡ ಮರ ಆಗಿ ಬರೀ ಎಲ್ಲಿ ತೆಗಿತೀರಿ? ಇಲ್ಲ. ಅಂದರೆ ಅಲ್ಲಿ ಕೊಳೆಯೋ ಪ್ರಸಂಗ ಮತ್ತು ಪೂರ್ಣ ಗಿಡ ಕಿತ್ತು ತೆಗ್ದಿದ್ದೀವಿ. ಇದರಿಂದ ನಾನು ನನ್ನ ತಾಯಿ ಎಲ್ಲ ನಂದೇನೇಮಿದೆಯಲ್ಲ ಅವ್ರದ್ದು ಎಲ್ಲ ಹಾಗೆ ಪಾಲನೆ ಮಾಡ್ತಾರೆ. ಈ ಥರ ಇರೋದ್ರಿಂದ ಅಲ್ಲಿ ಕೂಡ ಬೋಧ ಸಿಗ್ತಾ ಇಲ್ಲ. ಅಯ್ಯೋ ಇದು ಹೊಸ ವಿಷಯ ನನಗೆ ಅನ್ನಕತ್ತಾರೆ ಸುಮಂತ. ಅಂದರೆ ಕೀಳುವುದರಿಂದ ಪೂರ್ಣ ಹಿಂಸೆ ಆಗ್ತಿದೆ, ಇದು ಕೂಡ ಹೊಸ ವಿಷಯ ಬಂತಲ್ಲ ನಮ್ಗೆ ಅಂತಂದ್ರೆ. ನೋಡ್ರಿ, ಕೆಲವೊಂದು ಜನರದ್ದು ಕೇಳಿದ್ದೀವಿ, ಅವರು ಕಂದ್ಮೂಲ ತಿನ್ನೋದಿಲ್ಲ ಅಂತಾರೆ, ಹೌದಾ? ಅವರಲ್ಲಿಯೇ ಮನೆ ಮೆಂಬರೇ ಹೇಳಿದ್ದಾರೆ, ಕಂದ್ಮೂಲ ತಿನ್ನೋದಿಲ್ಲ, ಮೇಲಿಂದ ಎಲೆ ಕತ್ತರಿಸಿ ತಿಂತಾರ. ಏನು ಹೇಳ್ತಾರೆ ಅವ್ರ ಕತೆ, ಸುಮ್ಮನಿರಿ ನಮಗೆ ಗೊತ್ತಿದೆ ಅಂತ ಮನೆಗಿನ ಮೆಂಬರ್ ಹೇಳಿದ್ರು. ಅಂದರೆ ಕೆಲವೊಂದು ಸಲ ಗೊತ್ತು ಕೂಡ ಇರೋದಿಲ್ಲ ನಾವು ಏನು ಪಾಲನೆ ಮಾಡಬೇಕು. ಅದಕ್ಕೆ ಹೇಳಿದ್ರು ನಾವು ಧರ್ಮದ ಕಡೆಗೆ. ಮತ್ತು ಇನ್ನೊಂದು ವಿಷಯ ಏನಿದೆ, ನೀವು ಮುಂಚೆ ಬರೀ ಕೇಳ್ಕೊಳ್ರಿ, ಪಾಲನೆ ಮಾಡ್ರಿ ಅನ್ನೋದಿಲ್ಲ. ಮುಂಚೆ ಕೇಳುವಾಗ ಅದನ್ನು ಹಾಗೆ ಕೇಳ್ಕೊಂಡು ಗ್ರಹಣ ಮಾಡಿದರೆ ಎಂದಿಲ್ಲ ಎಂದು ಒಂದು ದಿನ ನಮಗೆ ಹೌದಲ್ಲ ಇದು ತಪ್ಪಿದೆ ಅಂತ ಒಂದು ವಯಸ್ಸಿನಲ್ಲಿ ನೀವು ಮಾಡಬಹುದು. ಆಮೇಲೆ ನಿಮ್ಗೆ ತಾನಾಗೆ ಆ ಥರ ಅನಿಸಿದರೆ ಬೇಡ ಇದು ದೋಷ ಇದೆ, ಮುಂದೆ ಒಂದು ದಿನ ಯಾವಾಗಾದರೂ ಬಿಡ್ಬೋದಲ್ಲ, ನೀವು ಬರೀ ಕೇಳ್ಕೊಳ್ಳೋ ಕೆಲಸ ಮಾಡ್ರಿ ಈಗ ಅಂತ. ಅದನ್ನು ಕೂಡ ಇವೆಲ್ಲವೂ ಸಣ್ಣದು ಇವೆಲ್ಲವೂ ಪ್ರಭಾವನೆ. ಎಲ್ಲಿ ಮಾರ್ಗಕ್ಕೆ ಹೋಗ್ತಿದ್ದೀರಿ? ನಮ್ಮದು ಅಹಿಂಸಾಮಯ ಮಹಾನ್ ಜೈನ ಧರ್ಮ ಇದೆ, ಅದರ ಪಾಲನೆಯಲ್ಲಿ ಇದು ಬರ್ತದೆ. ನಾವು ಇದನ್ನೆಲ್ಲ ಮಾತಾಡ್ತೀವಿ, ಇವೆಲ್ಲ ಸೂಕ್ಷ್ಮ ಇದ್ದಾವೆ. ಇನ್ನೂ ಮೇಲೆ ಎಷ್ಟು ಜನ ಎಂಥೆಂಥ ವೃತ್ತಗಳ ಪಾಲನೆ ಮಾಡ್ತಾರ, ನಮ್ದೆಂಥದಿದೆ. ಅದಕ್ಕೆ ನೀವೇನು ಮಾಡ್ತೀರಿ ಅದು ನನಗೆ ಹೇಳ್ರಿ, ನಾ ಏನು ಮಾಡ್ತೀನಿ ಅದು ನೀವು ಕೇಳ್ಕೊಡ್ರಿ. ಆಮೇಲೆ ನಮಗೆ ಕಾರಣ ಸಹಿತ ಯಾಕೆ ತಿನ್ನಬಾರ್ದು, ಈ ಕಾರಣ ಸಹಿತ ನಾವು ಕೇಳ್ಕೊಂಡ್ರೆ ನಮ್ಮದು ಆಮೇಲೆ ಈ ಕಾರ್ಯ 10 ನಿಮಿಷ ತಗೋತೀನಿ ಗಳನ್ನು ಒಬ್ರಿಗೊಬ್ರು ಹೇಳೋದ್ರಿಂದ ಸನ್ಮಾರ್ಗ ಪ್ರಭಾವನೆ. ಈಗ ಮತ್ತೆ ವಾಪಸ್ ಹಿಂದೆ ಹೋಗೋಣ. ವಾಚನ ಮತ್ತು ಪ್ರಾಚನ ಹೇಳಿದ್ನಿ. ನನ್ನಲ್ಲಿ ಏನಾದರೂ ಸಂಶಯ ಇದ್ದರೆ ನಮಗೆ ಈ ಸ್ವಾಧ್ಯಾಯದಲ್ಲಿದ್ದರೆ ನಾವು ಕೇಳ್ಬೋದು. 3ನೇದರಲ್ಲಿ ಏನಿದೆ ಅನುಪ್ರೇಕ್ಷೆ. ಇವತ್ತಿನ ದಿನ ನನಗೆ ಸ್ವಾಧ್ಯಾಯದಲ್ಲಿ ಏನು ವಿಷಯ ಬಂದಿದೆ ನನಗಿದು ತಿಳಿಯಲಿಲ್ಲ, ಚಿಂತನ ಮಂಥನ ಮಾಡೋದಿದೆ. ಅವ್ರು ಹೇಳ್ತಾರೆ ದೇಹ ಭಿನ್ನ ಆತ್ಮ ಭಿನ್ನ, ಮತ್ತು ಅಷ್ಟು ಹೇಳುವಾಗ ಕೂಡ ದೇಹವನ್ನು ದ್ವೇಷಿಸಬೇಡಿರಿ ಅಂತ ಹೇಳಿದ್ದಾರೆ. ಅದು ಹೇಗಿದೆ ಅದನ್ನಷ್ಟ ನೋಡ್ಕೊಳ್ಳೋದಿದೆ ಅಂತ ಹೇಳಿದ್ದಾರೆ. ಹೌದಲ್ಲ, ದೇಹವನ್ನೇ ಯಾಕಂದರೆ ಹೇಳಿಕೆಯಲ್ಲಿ ಈ ದೇಹ ಅಪವಿತ್ರ ಇದೆ, ಪವಿತ್ರ ಇದೆ. ಇದರ ಸಂಪರ್ಕದಲ್ಲಿ ಬಂದಿರೋ ನೀರು ಕೂಡ ಶುದ್ಧ ಉಳಿದಿಲ್ಲ. ನಾವು ಬಾಯಾಗ ನೀರು ತಗೊಂಡು ನೀರು ಉಗುಳಿದ್ರೆ ಯಾರು ನೋಡ್ತಾರೆ, ಯಾರು ಏನು ಹೋಗ್ತಾರೆ ಅಂತ ಅಂದ್ಬಿಡ್ತೀವಲ್ಲ, ಅದು ಕೂಡ ಈ ಥರ ಇದೆ. ಆದರೆ ಅದನ್ನು ದ್ವೇಷ ಮಾಡೋದಿಲ್ಲ. ಯಾಕಂದರೆ ಧರ್ಮ ಪಾಲನೆಯಲ್ಲಿ ಶರೀರಿದ್ರ ನಮ್ಮ ಅರ್ಹಂತರು ಅಂತೀವಿ, ಶರೀರ ಸಹಿತ ನೋಡಿದಾಗ ಅಂತೀವಿಲ್ವ ನಾವು. ಆದರೆ ಅಂತ ಉತ್ಕೃಷ್ಟ ಶರೀರ ಇರಬೇಕಾದ್ರೂ ಅದರ ಪಾಲನೆ ಮಾಡಬೇಕಾದ್ರೂ ಯಾವ ಯಾವ ನಿಯಮ ಬಂಧನಗಳಿದ್ದಾವ ಇವುಗಳನ್ನು ತಿಳ್ಕೊಂಡು ಅವರನ್ನು ಸತ್ಯ ಮಾರ್ಗದ ಕಡೆಗೆ ತರುವುದು ಇದು ಕೂಡ ಪ್ರಭಾವ.
ಹಾಗಾದರೆ ಇಲ್ಲಿ ಅನುಪ್ರೇಕ್ಷದಲ್ಲಿ ಏನಿದ್ರೆ ಸತತವಾಗಿ ಮನನ ಚಿಂತನೆ ಮಾಡುವುದಿದೆ. ಇದು ಹೀಗಿದೆ ಇದೆ ನಮ್ಮ ಪರಿಣಾಮ ಕೆಡ್ತಾವ. ಯಾವಾಗ ಗೊತ್ತಾರೆ? ನಮ್ಮ ತಾಲೆ ಖಾಲಿ ಇದೆ. ಅವ ಒಂದು ಭೂತಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಭವಿಷ್ಯದ ಲೆಕ್ಕಾಚಾರ ಹಾಕೋದು. ಭೂತ ಅಂತೂ ಕಳೆದು ಹೋಯ್ತಾ, ಭವಿಷ್ಯ ಅಂತೂ ಕೈಯೊಳಗಿಲ್ಲ, ಆದ್ರೂ ಲೆಕ್ಕಾಚಾರ ಹಾಕುದೆ. ನಾಳೆ ಹೀಗೆ, ನಾಡಿದ್ದು ಹೀಗೆ, ಈಗ ಮಾಡೋದಿದೆ, ಇಲ್ಲಿ ಹೋಗಿದೆ. ಇದೇನು ಸಾಮಾನ್ಯ ವಿಚಾರ ಬೇಕು, ಒಪ್ಕೊತೀವಿ. ನಾವೀಗ ಸಮ್ಮೇದಗಿರಿಗೆ ಹೋಗ್ಬೇಕಂದ್ರೆ 1 ತಿಂಗಳಿಂದ ತಯಾರಿ ಮಾಡ್ತಿರ್ತೀವ. ಇವೆಲ್ಲ ಉತ್ಕೃಷ್ಟ ವಿಚಾರ ಇದಾವ ರೀ. ನಾನು ಮಂದಿರಕ್ಕೆ ಹೋಗ್ಬೇಕು ಅಂದರೆ ಇವತ್ತು ಸಂಜೆಯಿಂದ ಮಂದಿರಕ್ಕೆ ಹೋಗುತ್ತಿದೆ, ಇದು ತಗೋ ಇದು. ಇವೇನು ವಿಚಾರಧಾರೆ ಇದಾವಲ್ಲ, ಇವೆಲ್ಲವೂ ಪುಣ್ಯಕ್ಕೆ ಕಾರಣ. ಸಾಮಾನ್ಯ ಪುಣ್ಯ ಇರಲಿ, ಪುಣ್ಯಕ್ಕೆ ಕೂಡ ಆದರೆ ನಾವು ಬೇರೆ ವಿಷಯದಿಂದ ತಗೊಂಡು ಹೋದರೆ ಅದೆಲ್ಲ ಸಂಸಾರದ ಪೋಷಣೆ ಇದೆ. ಈ ಥರ ಅಲ್ಲಿ ಮನನ ಚಿಂತನೆ ಮಾಡೋದ ಹೆಸರು ಅನುಪ್ರೇಕ್ಷೆ. ಆಮ್ನಾಯ ಅಂತಂದರೆ ನನಗೆ ಯಾವುದನ್ನು ಮಂತ್ರದ ಉಚ್ಚಾರಣೆಗಳನ್ನು ನನಗೆ ಈ ಥರ ಅಂದರೆ ನನಗೆ ಸಮಾಧಾನ ಆಗ್ತಿದೆ ಅಂದರೆ ಆವಾಗ ಆಮ್ನೇಯದಲ್ಲಿ ಏನು ಬರ್ತಿದ್ದೇನೆ? ತನ್ನ ಶಕ್ತಿಯ ಪ್ರಕಾರ ದೋಷ ಲೋಪ ಇಲ್ಲದೆ, ಬೇಕಾಗಿಲ್ಲ ದೋಷ ಲೋಪ ಇಲ್ಲದೆ ತನ್ನ ಶಕ್ತಿಯ ಪ್ರಕಾರ ಬೇರೆಯವರಿಗೆ ಅಡೆತಡೆ ಆಗದ ಹಾಗೆ ಮಂತ್ರದ ಉಚ್ಚಾರಣೆ ಮಾಡುವುದರ ಹೆಸರು ಆಮ್ನಾಯ ಇದೆ ರೀ. ಹೌದಾ? ಅಂದರೆ ಅವ್ರಿಗೆ ಅಡೆತಡೆ ಆಗಿರಬಾರ್ದ, ಮತ್ತು ನನಗೆ ಈ ಮಂತ್ರ ಹೇಳಬೇಕು, ಆ ಮಂತ್ರ ಹೇಳಬೇಕು ಅನ್ನೋ ಭಾವ ಇದೆ. ಆವಾಗ ಆ ಥರ ನಾವು ಹೇಳೋದು. ಬೆಳಗ್ಗೆ ನಾ ಹೇಳಿದ್ನಲ್ಲ, ಏನು ಒಬ್ಬೊಬ್ಬರು ಮಂತ್ರ ಹೇಳ್ತಾರೆ, ಕೇಳಕ್ಕೆ ಇಂಪಾಗಿ ಅನಿಸಿದೆ, ಸ್ಪಷ್ಟ ಹೇಳ್ತಾರೆ. ಅದು ಪ್ರವೀಣ್ ಭಯ್ಯಾಜಿ ಅಂದ್ರೆ ಇಲ್ಲೂ ಏನು ಇವತ್ತು ಕರೆಕ್ಟ್ ಅಂದ್ರೆ ಉಚ್ಚಾರಣೆ ಸರಿ ಇತ್ತ, ನಾಳೆ ಸರಿಯಾಗಿ ಯಾವುದೋ ಸ್ವಲ್ಪ ಲೋಪ ಅಂದರೆ ಅದನ್ನು ಕೇಳೋವಾಗ ಕೂಡ ಇವುಗಳು ಕೂಡ ಒಬ್ಬೊಬ್ಬರು ಭಕ್ತಿ ಹೇಳ್ತಾರೆ. ಆ ಭಕ್ತಿ ಹೇಳುವಾಗ ಕೂಡ ಕೇಳಿದರೆ ಎಷ್ಟು ತನ್ಮಯ ಆಗ್ತಿರ್ತೀವಿ. ಭಕ್ತಾಮರ ಸ್ತೋತ್ರ ಇದೆ, ಎಲ್ಲರೂ ಸರಿ ಹೇಳ್ತಾರೆ, ಎಲ್ಲರೂ ಬೇರೆ 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 ಬೇರೆ. ಅದರ ಯಾವುದೋ ಒಂದು ಕೆಲವೊಂದು ಜೀವಗಳು ಭಕ್ತಿ ಹೇಳುವಾಗ ಪೂರ್ಣಿಮಾ ಮಾತಾಜಿ ಅವ್ರದ್ದೆಷ್ಟು ಸ್ವರ ಮಧುರಿದೆ, ಭಕ್ತಾಮರ ಹೌದೇ. ಈ ಥರ ಅದು ಕೂಡ ಅಲ್ಲಿ ಹೇಳಬೇಕಾದ್ರೆ ಕೂಡ ಸನ್ಮಾರ್ಗ ಪ್ರಭಾವನೆ ಇದೆ. ಇಲ್ಲಿ ಆಮ್ನೆಯ ಮುಗಿತು. ಆಮೇಲೆ ಧರ್ಮೋಪದೇಶ ಇದೆ. ಧರ್ಮದ ಉಪದೇಶ ಕೊಡುವುದು, ಧರ್ಮದ ಉಪದೇಶ ಕೇಳುವುದು. ಹೌದಾ? ಇದು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವುದಿದೆ. ಧರ್ಮ ಅಂದರೆ ಯಾವ ವಸ್ತುವಿನ ಸ್ವರೂಪವನ್ನು ಹೇಳಲಾಗಿದೆ ಅದಕ್ಕೆ ಧರ್ಮ. ವಸ್ತು ಸಾವೋ ಧರ್ಮ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಕೂಡ ತಿಳಿಸಿ ಹೇಳೋದು ಒಟ್ಟಿಗೆ ನಮ್ಮ ಜೈನ ಸಿದ್ಧಾಂತ ಏನಂತಂದರೆ, ನೀನು ಜ್ಞಾನದರ್ಶನ ಸ್ವಭಾವಿ, ನಿನ್ನ ಸಂಯೋಗದಲ್ಲಿ ಈಶ್ವರಿದೆ. ಬರೀ ನೀನು ಶರೀರದೇ ಮಾಡಿದರೆ ಸಂಸಾರದಲ್ಲಿ ಶರೀರ ಎಂದೂ ಅದು ನಿನ್ನನ್ನು ಬಿಡೋದಿಲ್ಲ. ಯಾಕಂದರೆ ಶರೀರ ಬಹಳ ಪ್ರಾಮಾಣಿಕ ಇದೆ. ನನ್ನನ್ನು ಪ್ರೀತಿಸಿದೆಯಲ್ಲ ಸಾಕು, ನಾನು ನಿನ್ನನ್ನೆಂದೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ 84 ಲಕ್ಷ ಯೋನಿ 4 ಗತಿಗಳಲ್ಲಿ ಬರೀ ಶರೀರ ಇತ್ತ ಈ ಜೀವ ತಿರುಗಾಡುತ್ತದೆ. ಅಂದರೆ ಮುಖ್ಯ ಮೂಲದ ಸಾರಭೂತ ಹೇಳಬೇಕಂದ್ರೆ ಎಲ್ಲ ಕಡೆಗೆ ಆತ್ಮನ ಕಲ್ಯಾಣ ಅಂತ ಹೇಳಿದ್ದಾರೆ. ಈ ಶರೀರ ಸಿಕ್ಕಾಗ ಕೂಡ ಸನ್ಮಾರ್ಗದ ಕಡೆಗೆ ನಾವು ಹೋಗುವ ಸಲುವಾಗಿ ಇದನ್ನು ಉಪಯೋಗ ಮಾಡುವುದಿದೆ. ಹೌದಾ? ಇಲ್ಲ ನೋಡ್ರಿ, ಧರ್ಮಿ ಪುರುಷರಿಗೆ ಮರಣ ಇದೆ. ಹೆದರ್ತೀರಿ ಯಾಕ್ರಿ? ಗಟ್ಟಿಯಾಗಿ ಹೇಳ್ಬಿಡ್ರಿ. ಇದೇ ಇರೋದನ್ನೆಲ್ಲ ಎಲ್ಲಿ ನಾವು ಇಲ್ಲಿ ಬಂದಿದ್ದೇವೆ ಬೇಕಾ? ನಮ್ಮ ತೀರ್ಥಂಕರರು ಕೂಡ ಶರೀರ ಬಿಟ್ಟು ಹೋದ್ರೆ ಇಲ್ಲ, ಅದಕ್ಕೆ ಸಿದ್ಧ ಕ್ಷೇತ್ರ, ನಿರ್ವಾಣ ಕ್ಷೇತ್ರ ಅಂತೀವೋ ಇಲ್ಲೋ, ಆ ಸ್ಥಳದಲ್ಲಿ ಅವರು ಶರೀರ ಮತ್ತು ಸಿದ್ಧಾಲಯದಲ್ಲಿ ಈ ಥರ ಇರುವಾಗ ಧರ್ಮಿ ಪುರುಷನಿಗೂ ಕೂಡ ಮರಣಿದೆ. ಮತ್ತೆ ಯಾರಿಗೆ? ಸಂಸಾರದಲ್ಲಿ ಇರೋ ಜೀವ ಕೂಡ ಶರೀರ ಬಿಡಲೇಬೇಕು. ಆದರೆ ಮರಣ ನಮ್ಮ ಇಬ್ಬರಿಗೂ ಇರುವಾಗ ಯಾಕಪ್ಪ ಈ ಮರಣವನ್ನು ನಾವು ಸಾಧನೆ ಮಾಡ್ಕೊಂಡು ಹೋಗಬಾರದು? ಕೊನೆಗೆ ಮರಣ ನಮ್ದು ಸಾಧನೆ ಮಾಡ್ಕೊಂಡು ಹೋಗ್ಬೇಕಾಗಿಲ್ಲ. ಅದಕ್ಕೋಸ್ಕರ ಶರೀರವನ್ನು ದ್ವೇಷ ಮಾಡದೆ ಶರೀರದಿಂದ ನೀನು ಸಹಾಯ ತೆಗೆದುಕೊಂಡು ನಿಜವಾದ ದೇವಶಾಸ್ತ್ರ ಗುರುಗಳ ಕಡೆಗೆ ಸನ್ಮಾರ್ಗದ ಕಡೆಗೆ ಹೋಗುವಂಥ ಕಾರ್ಯ ಮಾಡು ಅಂತ ಹೇಳೋದು ಒಂದು ಧರ್ಮದ ಉಪದೇಶ. ಅದನ್ನು ಕೇಳಿ ಕೂಡ ಓ ಈ ಥರ ಬಂದಿದೆ, ಇದು ನನ್ನ ಕತೆ ಇದೆ. ಎಷ್ಟು ಬದಲಾವಣೆಯ ಕತೆಗಳಿದಾವೆ ರೀ. ಬರೀ ನನ್ನ ಕತೆ ಹೇಳೋಕ್ಕಿಂತ ಈಗ ಸಿದ್ಧಾಂತದ ಕಡೆಗೆ ಹೋಗೋಣ, ಏನು ಅರ್ಥಗರ್ಭದ ಇದೆಯಲ್ಲ ಅದನ್ನು ನಾವು ಮಾತಾಡಿ ತಗೊಳ್ಳೋಣ ಅಂಥೇಳ. ನಾನೇನು ಯಾವ ಕಥೆನೂ ಹೇಳಿಲ್ಲ, ಏನೂ ಇಲ್ಲ. ಸನ್ಮಾರ್ಗ ಏನು ರೀತಿ ಇದೆ ಅದೇ ಪ್ರಕಾರ ಮಂದಿರದಲ್ಲಿ ನಾವು ಏನೇ ಕೊಟ್ಟರು ಮಾಡಿದರೂ ಕೂಡ ನಾವು ಒಬ್ರಿಗೊಬ್ರು ಇದನ್ನು ಕೊಟ್ಟಿದ್ದೇನೆಂದರೆ ಅವರಿಗೂ ಬರ್ತದ. ನಾವು ಹೇಳಿದ್ವಲ್ಲ ಫಸ್ಟ್, ನಾನು ಯಾವ್ಯಾವ ನಮ್ಮ ಸ್ವಾಧ್ಯಾಯ ಗ್ರೂಪದಲ್ಲಿ ನಮ್ಮ ಮಗನಿಗೆ ಭಾಳ ಇಚ್ಛಾರಿ, ಬರೀ ಎಲ್ಲ ಕಡೆ ಇಷ್ಟು ಮೂರ್ತಿ ಕೊಟ್ಟಾನ, ಮಾಡಿಸೋದಿದೆ ಅಲ್ಲಿ ಕೊಡೋದಿದೆ, ಮಾಡಿಸೋದಿದೆ ಎಲ್ಲೆಲ್ಲಿ ಪಂಚಕಲ್ಯಾಣ ಆಗ್ತಾವಲ್ಲಿ. ನಾನು ಬಾಹುಬಲಿ ಸ್ವಾಮಿಯನ್ನು ಬಳ್ಳಿ ಇಲ್ಲದ ಸ್ವಾಮಿ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಪಾರ್ಶ್ವನಾಥರನ್ನು ಕೊಟ್ಟಿದ್ದೀನಿ, ಹೆಡೆ ಇಲ್ಲದ ಪಾರ್ಶ್ವನಾಥ.
ಎಲ್ಲಿ ಹೆಡೆ ಇದೆ ಅಲ್ಲಿ ಮುನಿ ಅವಸ್ಥಾ ಇದೆ, ಎಲ್ಲಿ ಬಳ್ಳಿ ಇದೆ ಅಲ್ಲಿ ಮುನಿ ಅವಸ್ಥಾ ಇದೆ. ಮತ್ತೆ ಉತ್ತರಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಬಾಹುಬಲಿ ಸ್ವಾಮಿಗೆ ಬಳ್ಳಿನೇ ಇಲ್ಲ. ಮೊದಲು ಆದಿನಾಥ ಸ್ವಾಮಿನ ಇಟ್ಟಾರ, ಈ ಕಡೆ ಭರತ ಹತ್ತಾಗ ಬಾಹುಬಲಿ ಸ್ವಾಮಿಯವ್ರನ್ನ ಇಟ್ಟಾರೆ, ಯಾಕಂದ್ರೆ ಮೂವರು ಮೋಕ್ಷಗಾಮಿ ಇದ್ದಾರೆ. ಆದರೆ ಮುನಿ ಅವಸ್ಥಾ ಯಾಕಪ್ಪ ಅಂತಂದರೆ ಆ ಸಮಯದಲ್ಲಿ ಮುನಿ ಹಾಗೆ ಇದ್ದರು, ಅವರ ಆಚರಣೆ ಹೀಗಿತ್ತು ಅನ್ನೋದನ್ನು ತೋರ್ಸೋಕೆ ಅದು ಪ್ರತೀಕ ಇದೆ. ಅವರು ಇಷ್ಟು 12 ತಿಂಗಳು ನಿಂತರೂ ಕೂಡ ಅಲ್ಲಾಡಲೇ ಇಲ್ಲ. ಯಾಕಂದರೆ ಉಸಿರು ಕೂಡ ನಡೆದರೆ ಅಲ್ಲಿ ಹಾವು ಇರೋದಿಲ್ಲ. ಮನುಷ್ಯನ ಉಸಿರಿನ ಮೇಲೆ ಇವನು ಜೀವಂತ ವ್ಯಕ್ತಿ ಅಂತ ಸೌದಿ ಪಂಚಿದರೆ ಗೊತ್ತಾಗ್ತಿದೆ. ಆದರೆ ಇವರು ಅಷ್ಟು ಕೂಡ ಅಂತಹ ತಪ ಮಾಡಿದ್ರಲ್ಲ, ಶರೀರದಲ್ಲಿ ಹಲನ ಚಲನ ಇರಲಿಲ್ಲ. ಇಂತಹ ಉಗ್ರ ತಪದಲ್ಲಿ ಇದ್ರು ಅಂತ ಹೇಳೋ ಸಲುವಾಗಿ ಅಂಥದನ್ನೆಲ್ಲ ಬಳ್ಳಿ ಮಾಡಿಟ್ಟಿದ್ದಾರೆ. ಹಾವು ಚೇಳು ಎಷ್ಟೊಂದು ಬಾಹುಬಲಿ ಸ್ವಾಮಿ ಬೇರೆ 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 ಫೋಟೋಗಳು ಬರ್ತಾವ ಎಲ್ಲ ಕಡೆದು. ಇದರಲ್ಲಿ ಕೂಡ ಇದೆ ನೋಡ್ರಿ, ನಮ್ದು ಜಿಂತೂರು ಪಾರ್ಶ್ವನಾಥ ಸ್ವಾಮಿ ಇದಾರ, ಒಳಗೆ ಗುಹಾ ಥರ ಇದೆ. ಅಲ್ಲಿ ನೋಡ್ರಿ ಇಷ್ಟೇ ಎತ್ತರದ ಬಾಹುಬಲಿ ಸ್ವಾಮಿ ಏನು ಚಂದಿದೆ, ಅದು ಬೇರೆ 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 ಎಲ್ಲ ಇದೆ. ಇಲ್ಲಿ ಒಂದು ಹೊಂಕಳ ಹತ್ರ ಒಂದು ತೂತಿದೆ, ಅಲ್ಲಿ ಹೇಳ್ತಾರ ಅದು ಹೊಟ್ಟೆ ಒಳಗೆ ಹೋಗಿ ಇಷ್ಟು ದೊಡ್ಡದ ತೂತ ಮಾಡಿದ್ರು ಅವರು ಹೊರಗೆ ಬರಲಿಲ್ಲ. ಮತ್ತೊಂದು ಕಡೆ ಬಂದಿತ್ತು, ಇಲ್ಲೆಲ್ಲ ಚೋಳು ಚೋಳು ಚೋಳಿದ್ದುವ. ಅಂದರೆ ಈ ಥರ ಅವರು ಅಷ್ಟು ತಪ ಮಾಡ್ತಿದ್ರು. ಅಂದರೆ ಆ ಸಮಯಕ್ಕೆ ಮುನಿಗಳ ಚರ್ಯ ಇಷ್ಟು ಉತ್ಕೃಷ್ಟ ಇತ್ತು ಅಂತ ತೋರ್ಸೋಕ್ಕೂ ಕೂಡ ಮಾಡಿದ್ದಾರೆ. ಮತ್ತು ಪಾರ್ಶ್ವನಾಥಗೆ ಹೆಡೆ ಎಲ್ಲಿರ್ತದಲ್ಲ ಅಲ್ಲಿ ಮುನಿ ಅವಸ್ಥಾ, ಯಾಕಂದರೆ ಉಪಸರ್ಗ ಆಗಿರೋದು ಮುನಿ ಅವಸ್ಥಾದಲ್ಲಿ. ಉಪಸರ್ಗ ಹೋಯ್ತಂದ್ರೆ ಅವ್ರು ಕೇವಲಿಗಳಾದರೆ ಅವ್ರ ಹತ್ರ ಒಂದು ಕಿಂಚಿತ್ತು ವಾಯುಕಾಯಕ ಜೀವ ಕೂಡ ಬರೋದಿಲ್ಲ. ಗಾಳಿ ಬರ್ತಿದೆ ಏನ್ರಿ? ಇಲ್ಲ. ಈ ಥರ ಮುನಿಗಳ ಚರ್ಯಗಳನ್ನು ಹೇಳೋ ಸಲುವಾಗಿ ಕೂಡ ನಮ್ಮ ಮುನಿರಾಜರು ಇಂತಹ ಘೋರದ ಉಪಸರ್ಗವನ್ನೆಲ್ಲ ಸಹನ ಮಾಡಿ, ಅಂದರೆ ಜೈನ ಸಿದ್ಧಾಂತದಲ್ಲಿ ಎಷ್ಟು ಉತ್ಕೃಷ್ಟ ಇದೆಯಲ್ಲ ಅಂತ ಇದನ್ನು ದ್ಯೋತಕ ಸಲುವಾಗಿ ಅವರು ಕೂಡ ಮಾಡಿದ್ರು. ಇದೆಲ್ಲ ಯಾವಾಗ ಧರ್ಮದ ಉಪದೇಶ ಕೇಳಿದಾಗ ಇಂತಿಂಥ ನನ್ನ ದೇವ, ಇಂಥ ನನ್ನ ಗುರು, ಈ ಥರ ಧರ್ಮ ಇದೆ, ಈ ಥರ ವಾಣಿ ಇದೆ ಅನ್ನೋದನ್ನು ಕೇಳ್ಕೊಂಡ ನಾವು ನೀವೆಲ್ಲ ಕೂಡ ಈ ಧರ್ಮ ಪ್ರಭಾವನೆ ಏನಿದೆ ಅಲ್ಲ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುದಿದೆ. ಅದಕ್ಕೆ ಇವತ್ತಿನ ಭಾವನೆ ಇದೆ, ಸನ್ಮಾರ್ಗ ಪ್ರಭಾವನೆ ಭಾವನೆ ಭಾವಿಸೋದಿದ್ದೇವೆ. ಹೌದಾ? ಇಲ್ಲ ನಮ್ಮ ಜೈನ ಧರ್ಮ ಇದು ಭಾವನಾ ಪ್ರಧಾನ ಇದೆ. ನಮ್ಮ ದೇವ ಗುಣಗಳ ಪ್ರಧಾನ ಇದೆ. ಅವರಿಗೆ ಯಾರಿಗೆ 48 ದೋಷಗಳಿಂದ 46 ಗುಣಗಳಿದ್ದಾವ, 18 ದೋಷದಿಂದ ರಹಿತಿದ್ದಾರೆ. ಅವರೇ ನನ್ನ ನಿಜವಾದ ದೇವ ಅಂಥೇಳಿ ಶ್ರದ್ಧೆ ಮಾಡೋದು. 4 ಲಕ್ಷಣ ರತ್ನಕದ ಶ್ರಾವಕಾಚಾರದಲ್ಲಿ ಹೇಳಿರೋ ಪ್ರಕಾರ ಗುರುಗಳ ಯಾವ ಲಕ್ಷಣ ಇದೆ ಅದನ್ನು ನಾವು ತಿಳ್ಕೊಂಡು ಆ ಥರ ಗುರುಗಳಿದ್ದಾರೆ ಶ್ರದ್ಧೆ ಮಾಡೋದು. ಮತ್ತು ಜನವಚನವನ್ನು ಹೇಳಿಕೊಡುವಂಥ ಯಾವ ಶಾಸ್ತ್ರ ಇದೆ ಅದರಲ್ಲಿ ಕುಮಾರ್ಗ ಬಿಡಿಸಿ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಅಲ್ಲಿ ವಾದಿ ಮತ್ತು ಪ್ರತಿವಾದಿಗಳಿಂದ ಯಾವಾಗಲೂ ವಿರೋಧ ಬಾರದ ಹಾಗೆ ವಸ್ತು ಸ್ವರೂಪ ಹೇಗಿದೆ ಹಾಗೆ ತಿಳಿಸಿಕೊಡುವಂಥದ್ದು ಯಾವುದು ಜನವಾಣಿ ಶಾಸ್ತ್ರ ಇದೆ ಅದನ್ನು ನಂಬ್ಕೊಳ್ಳೋದು. ಇದನ್ನೆಲ್ಲ ನಾವು ಕೇಳಬೇಕಾದ್ರೆ ಈ ಪ್ರಭಾವನೆ ಅಂಗದಲ್ಲಿ ಬಂದು ಒಬ್ರಿಗೊಬ್ರು ಕೂಡ ನಾವೆಲ್ಲ ಜೀವನದಲ್ಲಿ ಈ ಥರ ಮಾಡಿ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಇಲ್ಲಿ ಸನ್ಮಾರ್ಗ ಪ್ರಭಾವನೆಯ ಭಾವನೆಯನ್ನು ನಾವು ನೀವೆಲ್ಲ ಮಾಡೋಣ ಅಂತ ಹೇಳುತ್ತಾ ಇಲ್ಲಿಗೆ ವಿರಾಮ ಮಾಡಲಾಗಿದೆ. ಅಂತ್ಯಮಂಗಲದಿಂದ ನಮೋಕಾರ ಮಹಾಮಂತ್ರ ಹೇಳ್ತಾ ಇದ್ದೀನಿ. ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ವಜ್ಜಾಯಾಣಂ, ನಮೋ ಲೋಹೇ ಸವಸಾಹುನಂ.